ಅಂತ ಹೇಳಿದ್ರೆ ನಮ್ಮ ಲವ್ ಸ್ಟೋರಿ ಬ್ಲಾಗ್ ಆಲ್ಮೋಸ್ಟ್ ನೋಡಿದ್ದು. ನಾನು ಸಡನ್ ಹೀಗೆ ಟರ್ನ್ ಆಗುವಾಗ ಇವ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದ್ದ ಎಲ್ಲ ಅಕ್ಷತರಿಗೆ ಬಟ್ ಅಪ್ಪನ ಮನಸ್ಸಲ್ಲಿ ಇತ್ತು, ಅದೊಂದಿತ್ತು. ಒಂದು ಸಿಟಿ ಲೈಫಿಂದ ನಾನು ವಿಲೇಜ್ ಲೈಫಿಗೆ ಬಂದಿದ್ದೇನೆ ಅಂತ ಹೇಳಿದ್ರೆ. ಹಾಯ್ ಆಲ್. ಸೊ ಯಾರೆಲ್ಲ ಇಷ್ಟು ದಿನ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೆ ಥ್ಯಾಂಕ್ ಯು, ಆ್ಯಂಡ್ ನ್ಯೂ ಸಬ್ಸ್ಕ್ರೈಬರ್ಸಿಗೆ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಇವತ್ತಿನ ವಿಡಿಯೋ ಎಂತ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ಲವ್ ಸ್ಟೋರಿ ಬ್ಲಾಗ್. ಆಲ್ಮೋಸ್ಟ್ ನನಗೆ ತುಂಬ ರಿಕ್ವೆಸ್ಟ್ ಬಂದದ್ದು ಅದೇ ಆಯಿತಾ. ವಾಟ್ಸಪ್ಪಲ್ಲಿ ಸಹ ಹೇಳಿದ್ದಾರೆ, ಇನ್ಸ್ಟಾಗ್ರಾಮಲ್ಲಿ ಸಹ ಹೇಳಿದ್ದಾರೆ, ಆ್ಯಂಡ್ ಇದು ಎಂತ ಯೂಟ್ಯೂಬ್ ನಾನು Q&A ಹಾಕಿರಲ್ಲ ಅದರಲ್ಲಿ ಸಹ ಫಸ್ಟ್ ಐ ಮೀನ್ ಜಾಸ್ತಿ ಬಂದದ್ದು ಲವ್ ಸ್ಟೋರಿ ವ್ಲಾಗ್ ಹಾಕಿ ಅಂತ. ಮತ್ತು ನನ್ನ ಸ್ಟಾರ್ಟಿಂಗ್ ವ್ಲಾಗ್ಸಲ್ಲಿ ಒಂದು ಇಬ್ಬರ ಏನು ಹೇಳಿದ್ದಾರೆ ಲವ್ ಸ್ಟೋರಿ ವ್ಲಾಗ್ ಹಾಕಿ ಅಂತ ಹೇಳಿ. ಸೊ ನನ್ನ ಪ್ರಕಾರ ಎಂತ ಅಂತ ಹೇಳಿದರೆ, ನಾನೊಂದು ಎಂತ ಹೇಳ್ತೇನೆ ಅಂದರೆ ನಮಗೆ ಅದು ಸ್ಪೆಷಲ್ ಆಯ್ತು ಲವ್ ಸ್ಟೋರಿ ಅಂದರೆ ಸ್ವೀಟ್ ಆ್ಯಂಡ್ ಸಿಂಪಲ್ ಅಂತಲೇ ಹೇಳ್ಬೋದು. ನಾನೆಂತ ಒಂದು ರೋಮಿಯೋ ಜೂಲಿಯಟ್ ಟೈಪ್ಸ್ ಆ ಥರ ಅಂತ ಇಲ್ಲ. ಸೊ ಸ್ವೀಟ್ ಆ್ಯಂಡ್ ಸಿಂಪಲ್ ಅಂತಲೇ ಹೇಳ್ತೇನೆ. ಫಸ್ಟಿಂದ ಸ್ಟಾರ್ಟ್ ಆ್ಯಂಡ್ ನಾನು ಕ್ಯೂ ಆ್ಯಂಡ್ ಎ ಸಹ ಇದರಲ್ಲೇ ಹೇಳುವ ಅಂತ ಅಂದ್ಕೊಂಡಿದ್ದೇನೆ ಆನ್ಸರ್ಸ್. ಬಟ್ ವಿಡಿಯೋ ತುಂಬ ಲಾಂಗ್ ಆದರೆ ನಾನು ಬೇರೆ ವಿಡಿಯೋ ಮಾಡ್ತೇನೆ, ನೋಡುವ ಎಂಡ್ ತನಕ ಎಷ್ಟು ಆಗ್ತದೆ ಅಂತ, ಎಷ್ಟು ನಿಮಿಷ ಆಗ್ತದೆ ಅಂತ ಹೇಳಿ. ಯಾರೆಲ್ಲ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಹಾಗೆಯೇ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಈಗ ನಾನು ಫಸ್ಟ್ ಲವ್ ಸ್ಟೋರಿ ಅಂತ ಹೇಳುವಾಗ ಇನ್ನೊಂದು ಎಂತ ಹೇಳಿದರೆ, ನೀವು ಗೌತಮ್ ಜೊತೆ ಮಾಡಿ ಅಂತ ಹೇಳಿದ್ರೆ ನನ್ನ ಹತ್ರ. ಬಟ್ ಗೌತಮ್ ಜೊತೆ ಮಾಡುವಂತಹ ಪರಿಸ್ಥಿತಿಯಲ್ಲಿ ನಾನಿಲ್ಲ. ನಿಮಗೆ ಗೊತ್ತುಂಟು ಅವರಿಗೆ ಟಾನ್ಸಿಲ್ ಸರ್ಜರಿ ಆಗಿದೆ. ಟಾನ್ಸಿಲ್ಸ್ ಅಂದರೆ ಎಸ್ಪೆಷಲಿ ನನಗೆ ಅದು ಥ್ರೋಟಲ್ಲಿ ಆಗುವಂಥದ್ದು. ಅವರಿಗೆ ಮಾತಾಡಲಿಕ್ಕೆ ಅದು ಪ್ರಾಬ್ಲಮ್ ಆಗ್ತದೆ, ತುಂಬ ಹೊತ್ತು ಮಾತಾಡಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಇಲ್ಲಂದ್ರೆ ಅವ್ರು ಹೇಳಿದರು, ನಾನು ವಿಡಿಯೋದ ಮುಂದೆ ಬರಲಿಲ್ಲ ಅಂದರೆ ಸರ್ ಹಿಂದೆಯಿಂದ ಎಂಥವ್ರು ಹೇಳ್ತೇನೆ ನೀನು ಹೇಳುವಾಗ ಅಂತ ಹೇಳಿದರು. ಬಟ್ ಎಂತ ಮಾಡೋದು, ನೆಕ್ಸ್ಟ್ ನೋಡುವ ಅಂತ ಅವರು ವೀಡಿಯೋಸಲ್ಲಿ ನಾನು ಇನ್ಕ್ಲೂಡ್ ಮಾಡ್ತೇನೆ. ಎಂತ ಹೇಳಿದರೆ, ಈಗ ಲವ್ ಸ್ಟೋರಿ ಅಂತ ಹೇಳಿದರೆ ಫಸ್ಟಿಂದ ಹೇಳ್ದೆ ನಾನು ಹೇಗೆ ಸ್ಟಾರ್ಟ್ ಆಯಿತು, ಎಲ್ಲಿ ನೋಡಿದ್ದು ಅಂತ ಹೇಳಿ. ನಾನು ನೈನ್ತ್ ಸ್ಟ್ಯಾಂಡರ್ಡಲ್ಲಿ ಇರುವಾಗ, ಮಿಡಲಲ್ಲಿ ಇರುವಾಗ ಇವರನ್ನು ಫಸ್ಟ್ ನೋಡಿದ್ದು ಕದ್ರಿ ಟೆಂಪಲ್ ಉಂಟಲ್ಲ, ಅದರದ್ದು ದ್ವಾರ ಉಂಟು ನೋಡಿ, ಮಲ್ಲಿಕಟ್ಟೆಯಾಗಿ ಹೋಗುವ ಒಂದು ದ್ವಾರ ಉಂಟು, ಅದರ ಆಪೋಸಿಟ್ ಅಲ್ಲಿ ಒಂದು ಹಾಲ್ ಉಂಟು ಮದುವೆದು, ಕೃಷ್ಣ ಹಾಲ್ ಅಂತ ಇರ್ತದೆ ಹೆಸರು ಅದರದ್ದು. ಸ್ಟೆಪ್ಸ್ ಇದು ಕೆಳಗೆ ನಡ್ಕೊಂಡು ಹೋಗೋ ಒಂದು ಚಿಕ್ಕ ಹಾಲ್, ತುಂಬ ದೊಡ್ಡದೇನಲ್ಲ, ತುಂಬ ಓಲ್ಡ್ ಹಾಲ್ ಅದು. ಆ ಹಾಲಲ್ಲಿ ಒಂದು ಮದುವೆಯ ರಿಸೆಪ್ಷನ್ ನನಗೆ ಸಹ ಕರೆಕ್ಟ್ ನೆನಪಿಲ್ಲ, ಎಂಥದ ಇತ್ತು, ಎರಡರಲ್ಲಿ ಒಂದು ಮಾತ್ರ ಕನ್ಫರ್ಮ್. ನನಗೆ ನೆನಪಿರುವಂಥದ್ದು ರಿಸೆಪ್ಷನ್ ಅಂತ ಹೇಳಿ. ಸೊ ಇತ್ತು ಆ ರಿಸೆಪ್ಷನಲ್ಲಿ ನಾನು ಸಹ ಹೋಗಿದ್ದೆ, ಇವರು ಸಹ ಬಂದಿದ್ರು. ಅದು ಇವರಿಗೆ ತುಂಬ ಹತ್ತಿರವಾದಂಥ ಸಂಬಂಧದವರು ರಿಸೆಪ್ಷನ್. ನನಗೆ ಜಸ್ಟ್ ಅಂದರೆ ಈಗ ಹೀಗೆ ನಾವು ಒಂದು ನಮ್ಮ ರಿಲೇಟಿವ್ಸ್ ಅವರಿಗೆಲ್ಲ ಇನ್ವಿಟೇಷನ್ ಕೊಡ್ತೇವೆ, ಹಾಗೆ ನಮಗೆ ಇನ್ವಿಟೇಷನ್ ಬಂದಿತ್ತು. ನಾನು ನನ್ನ ಅಮ್ಮನ ಜೊತೆ ಹೋಗಿದ್ದೆ. ಸೊ ಇವರು ಸ್ಟೆಪ್ಸಿಂದ ಇಳಿಯುವಾಗ ನಾನು ಆ ಹಾಲಿದು ಸೈಡಲ್ಲಿ ನಿಂತಿದ್ದೆ. ಓಕೆ, ಸಾರಿ, ನನಗೆ ಕಾಲ್ ಬಂತು. ನನಗೆ ಪ್ರಾಬ್ಲಮ್ ಆಗೋದು ಅದೇ ಆಯಿತಾ. ಕಾಲ್ ಬಂದರೆ ಈ ಥರ ಕಟ್ ಮಾಡಬೇಕು. ಅಮ್ಮಂದು ಕಾಲ್ ಬಂದದ್ದು ಆ್ಯಕ್ಚುಲಿ. ಇರಲಿ, ಓಕೆ. ಎಂತ ಹೇಳ್ತಾ ಇದ್ದೆ, ಕೃಷ್ಣ ಕಲ್ಯಾಣ ಮಂದಿರದಲ್ಲಿ ಇದ್ದದ್ದು ಫಂಕ್ಷನು. ಸೊ ಆ ಫಂಕ್ಷನ್ ಟೈಮಲ್ಲಿ ಗೌತಮ್ ಹಾಲದ್ದು ಸ್ಟೆಪ್ಸಲ್ಲಿ ನಿಂತು ಯಾರ ಥರ ಮಾತಾಡ್ತಾ ಇದ್ರು. ನಾನು ಈ ಸೈಡ್ ಲೆಫ್ಟ್ ಸೈಡಲ್ಲಿ ಇದ್ದೆ ಆಯಿತಾ. ಸೊ ಮುಂದೆ ಇದ್ದೆ ನಾನು ಸ್ವಲ್ಪ, ಅಂದರೆ ಹೇಗೆ ಎಕ್ಸ್ಪ್ಲೇನ್ ಮಾಡೋದು, ನಾನು ಅಂದರೆ ಸ್ಟೆಪ್ಸಲ್ಲಿ ನಾನು ಹಾಲಿದ ಎಂಟ್ರೆನ್ಸಲ್ಲಿ ಲೆಫ್ಟ್ ಸೈಡಲ್ಲಿ ಇದ್ದೆ. ನಾನು ಸಡನ್ ಹೀಗೆ ಟರ್ನ್ ಆಗುವಾಗ ಇವರು ಸಹ ನನ್ನನ್ನು ನೋಡಿದರು. ಕೋಇನ್ಸಿಡೆನ್ಸ್ ಆಗಿ, ಅಂದರೆ ಪರ್ಪಸ್ಫುಲ್ ನೋಡಿದ್ದಂತ ಅಲ್ಲ, ನಾನು ಹೀಗೆ ಟರ್ನ್ ಆಗುವಾಗ ಅವರು ನನ್ನನ್ನು ನೋಡಿದರು. ಅಲ್ಲಿಂದ ಸ್ಟಾರ್ಟ್ ಆದದ್ದು ಆ್ಯಕ್ಚುಲಿ. ಅವರು ಸಹ ನನ್ನನ್ನು ನೋಡಿದ್ರು, ನಾನು ಸಹ ಅವರನ್ನು ನೋಡಿದ್ದು. ಮತ್ತೆ ಅದಾದಮೇಲೆ ಕೈ ತೊಳಿಲಿಕ್ಕೆ ಹೋಗುವಾಗ, ಊಟ ಮಾಡಲಿಕ್ಕೆ ಹೋಗುವಾಗ ಗಡಿ ಐ ಕಾಂಟ್ಯಾಕ್ಟ್ಸ್, ಅಂದರೆ ಕಾಂಟ್ಯಾಕ್ಟ್ ಇನ್ ದ ಸೆನ್ಸ್ ಆ ಟೈಪಲ್ಲೆಲ್ಲ, ಜಸ್ಟ್ ನೋಡುದು. ಇಬ್ಬರು ಸಹ ಇಬ್ಬರನ್ನು ನೋಡುದು. ಅಂದರೆ ನನ್ನ ಮೈಂಡಲ್ಲಿ ಎಂತ ಗೊತ್ತುಂಟಾ, ಓ ಇವನು ಯಾರಪ್ಪ ಎಷ್ಟು ಚಂದ ಇದ್ದಾನೆ, ಹಾಗೆ ಆಯ್ತಾ. ಇವರು ನೋಡಲಿಕ್ಕೆ ಚಂದ ಇದ್ರೆ ಆಯ್ತಾ, ಈಗ ಸಹ ಚಂದವೇ, ನನಗೆ ಅವರು ಚಂದವೇ. ಸೊ ಅಂದರೆ ಚಿಕ್ಕ ಹುಡುಗ ಟೈಪ್ಸ್ ಇವರ ಮುಖ, ನಿಮಗೆ ಗೊತ್ತಾಗ್ಬೋದು, ನೀವು ನೋಡ್ತೀರಲ್ಲ ಅವರ. ಈಗ ಸಹ ಚಿಕ್ಕ ಹುಡುಗನಾಗಿದೆ, ಅಂದರೆ ಯಾರು ಸಹ ಅವರಿಗೆ ಮದುವೆ ಆಗಿ ಮಗು ಉಂಟಂತ ಹೇಳೋದಿಲ್ಲ. ಆ ಟೈಪ್ ಯಾರಪ್ಪ ನನ್ನನ್ನು ನೋಡ್ತಾ ಇದ್ದಾನೆ, ನನಗೆ ಫುಲ್ ಬಟರ್ಫ್ಲೈಸ್ ಇನ್ ಮೈ ಸ್ಟಮಕ್ ಆಯ್ತಾ. ಅಂದರೆ ಓ ನನ್ನನ್ನು ನೋಡ್ತಾ ಇದ್ದಾನೆ, ಮೇ ಬಿ ಅವನಿಗೆ ಕ್ರಶ್ ಇರ್ಬೋದು. ಆ ಏಜ್ ಉಂಟಲ್ಲ, ನೈನ್ತ್ ಟು ನಿಮ್ಮದೊಂದು ಟೀನ್ಸ್, ಆ ಟೀನ್ಸ್ ಏಜಲ್ಲಿ ನಿಮಗೆ ಇದು ಕಾಮನ್ ಅಲ್ಲ, ನಿಮಗೆ ಕ್ರಶ್ ಆಗೋದು, ಒಬ್ಬರನ್ನು ನೋಡೋದು ನೀವು. ಇಟ್ಸ್ ಆಬ್ವಿಯಸ್ ಅಲ್ಲ, ಇದು ಕಾಮನ್. ಈಗದ ಜನ್ರೇಷನಿಗೆ ನಿಮಗೆ ಗೊತ್ತುಂಟು.
ಸೊ ನನಗೆ ಫುಲ್ ಖುಷಿ ಆಯಿತಾ. ಅವರಿಗೆ ಸಹ ಹಾಗೇನಂತೆ ಮನಸ್ಸಲ್ಲಿ, ಇವಳು ಯಾಕೆ ನನ್ನನ್ನು ನೋಡಿದ್ಲು, ಅವರಿಗೆ ನನ್ನ ಹೆಸರು ಗೊತ್ತಿಲ್ಲ, ನನಗೆ ಅವರ ಹೆಸರು ಗೊತ್ತಿಲ್ಲ, ಯಾರು ಎಂತ ಏನು ಸಹ ABCD ಗೊತ್ತಿರಲಿಲ್ಲ ನಮಗೆ ಆಗ, ಜಸ್ಟ್ ನೋಡಿದ್ದು ಮಾತ್ರ ಗೊತ್ತು. ಅದಾದಮೇಲೆ ಇನ್ನೂ ಸಹ ಕೆಲವು ಫಂಕ್ಷನ್ಸ್ಗಳಲ್ಲಿ ನಾವು ಆ, ಸಿಕ್ ಈ ಥರ ನೋಡ್ತಾ ಇದ್ವಿ, ಕಾಂಟ್ಯಾಕ್ಟ್ ಎಲ್ಲ ಎಂತ ಸಹ ಇಲ್ಲ, ಸಿಗ್ತಾ ಇದ್ವಿ ಫಂಕ್ಷನ್ಸಲ್ಲಿ, ಜಸ್ಟ್ ಕಣ್ಣಲ್ಲಿ ಮಾತ್ರ ನೋಡೋದಾಯ್ತಾ, ನಾನು ಅವರನ್ನು ನೋಡೋದು, ಅವರು ನನ್ನನ್ನು ನೋಡೋದು. ಅದಾದಮೇಲೆ ನೆಕ್ಸ್ಟ್ ಎಲ್ಲಿ ಒಂದು ಸಿಕ್ಕಿದ್ರು, ಆಗ ಸಹ ಜಸ್ಟ್ ನೋಡಿದ್ದು ಒಂದು ಹಾಲಲ್ಲಿ, ನನಗೆ ಅದು ಸಹ ಒಂದು ಹಾಲಲ್ಲಿ ನಾವು ಅಂದರೆ ಮತ್ತು ಆಗ ನನಗೆ ಈ ಥರ ಎಲ್ಲ ಮೀಟ್ ಆಗಲಿಕ್ಕೆಲ್ಲ ಇಲ್ಲ, ಜಸ್ಟ್ ಒಂದು ವೆಡ್ಡಿಂಗ್ ಫಂಕ್ಷನ್ಸಲ್ಲಿ ಅಥವಾ ಎಲ್ಲರೂ ಹೋಗುವಾಗ ಈ ಥರ ಮಾತ್ರ ನನಗೆ ನೋಡಲಿಕ್ಕೆ ಆಪ್ಷನ್ ಇದ್ದದ್ದು. ಅದಾದಮೇಲೆ ನಮ್ಮ ಜಾತಿದೊಂದು ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಮತ್ತು ಸಮಾವೇಶ ಎಲ್ಲ ಆಗ್ತಾ ಇತ್ತು. ಸೊ ನೈನ್ತ್ ಸ್ಟ್ಯಾಂಡರ್ಡ್ ಒಂದು ಹಾಗೆಯೇ ಹೋಯಿತು. ಅದಾಗಿ 10th ಸ್ಟ್ಯಾಂಡರ್ಡ್ ಆಯಿತಾ. 10th ಆ ಫುಲ್ 9th 10th ಹೇಗೆ ಆಯ್ತು ಅಂತ ಹೇಳಿದರೆ, ಜಸ್ಟ್ ಫಂಕ್ಷನಲ್ಲಿ ನೋಡೋದು, ಸ್ಮೈಲ್ ನೋಡೋದು, ಸ್ಮೈಲ್ ನೋಡೋದು, ಸ್ಮೈಲ್ ಹಾಗೆ ಆದದ್ದು. ಅದು ಆಗಿ 10th ಹಾಲಿಡೇಸಲ್ಲಿ ಏಪ್ರಿಲ್ ಮೇಲಿ ಎಂತ ಆಯ್ತು ಅಂತ ಹೇಳಿದರೆ, ನಮ್ಮ ಕಮ್ಯುನಿಟಿ ಅಂದರೆ ನಮ್ಮ ಜಾತಿಯಲ್ಲಿ ಒಂದು ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟ್ ಮತ್ತು ಸಮಾವೇಶ ಆಗ್ತಾ ಇತ್ತು. ದಟ್ ವಾಸ್ ಇನ್ ಏಪ್ರಿಲ್ ಆ್ಯಂಡ್ ಮೇ ಆಯಿತಾ. ಆಗ ಮೇಯಲ್ಲಿ ಆಗ್ತಿದ್ದದ್ದು, ನನಗೆ ನೆನಪಿರುವ ಪ್ರಕಾರ ಮೇಲಿದ್ದದು. ಆ್ಯನ್ಯುವಲ್ ಸ್ಪೋರ್ಟ್ಸ್ ಮೀಟಿಗೆ ಇವರು ಸಹ ಓಕೆ, ಆ ಸ್ಪೋರ್ಟ್ಸ್ ಮೀಟಲ್ಲಿ ಇವರು ಸಹ ಬಂದಿದ್ದರು. ಅಲ್ಲಿ ಸಹ ಜಸ್ಟ್ ನೋಡಿದೆ, ಬಟ್ ಅವರೊಂದು ಹ್ಯಾಂಡ್ ಗೆಸ್ಟರ್ಸ್ ಮಾಡ್ತಾ ಇದ್ದಾಯ್ತಾ, ಅಂದರೆ ನಂಬರ್ 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 ಅಂತೇಳಿ. ನನಗೆ ಕೊಡಲಿಕ್ಕೆ ಭಯ ಆಗ, ಅಂದರೆ ಅದು ಏಜ್ ಅಪ್ಪ ಅಮ್ಮನಿಗೆ ಗೊತ್ತದೆ ಅಂತ ಹಾಗೆಲ್ಲ ಭಯ ಆಯಿತು, ತುಂಬ ಭಯ ನನಗೆ. ಇವರೆಂತ ಮಾಡಿದರೆ ಗೊತ್ತುಂಟ, ಫಸ್ಟ್ ನಾನು ಹೇಳಿದೆಲ್ಲ ನಾವು ಮೀಟ್ ಆಗಿ ಎಲ್ಲ ಆಗಿತ್ತಂತ, ಅದಾಗಿ ಒಂದು ಸ್ವಲ್ಪ ದಿನದಲ್ಲಿ ಫೇಸ್ಬುಕ್ಕಲ್ಲಿ ರಿಕ್ವೆಸ್ಟ್ ಕಳಿಸಿದ್ದಾರೆ. ಅವರಿಗೆ ಸಹ ನನ್ನ ಹೆಸರು ಗೊತ್ತಿಲ್ಲ, ಬಟ್ ಸಮ್ಹೌ ಹಿ ಗಾಟ್ ಟು ನೋ ಮೈ ನೇಮ್. ಇವರು ಹೆಸರು ಎಂತ ಅಂತ ಹೇಳಿದರೆ, ಆಗ ಫೇಸ್ಬುಕ್ಕಲ್ಲೆಲ್ಲ ನಾವು ನಮ್ಮ ಫೋಟೋ ಹಾಕ್ತಾ ಇರಲಿಲ್ಲ, DP, ಒಂದು ಮಗು ಇದು ಪಿಕ್ಚರ್ ಆ ಥರ ಎಲ್ಲ ಆಗ್ತಾ ಇದ್ದದ್ದು. ನಾನು ಹುಡುಕ್ತೇನೆ ಈಗ, ನನಗೆ ಸಿಕ್ಕಿದರೆ, ಆ ಅಕೌಂಟ್ ಇಲ್ಲ, ಬಟ್ ಇನ್ ಕೇಸ್ ಸಿಕ್ಕಿದ್ರೆ ನಾನು ಹಾಕ್ತೇನೆ, ನಾನು ಯಾವ DP ಹಾಕಿದ್ದೆ ಅಂತ ಹೇಳಿ. ಒಂದು ಮಗು ಈ ಥರ ಬ್ಲ್ಯಾಂಕೆಟ್ ಹಾಕಿಕೊಳ್ಳೋದೊಂದು, ಫಾರಿನ್ದು ಯಾರ ಮಗು ಆ ಥರ, ಮುಂಚೆ ವಾಲ್ಪೇಪರ್ ಎಲ್ಲ ಸಿಗ್ತಾ ಇದ್ದಲ್ಲ ಆ ಥರ, ಆ ಬ್ಲ್ಯಾಂಕೆಟ್ ಹಾಕಿದಂಥದ್ರಲ್ಲಿ ಇತ್ತು DP. ಸೊ ಇವರಿಗೆ ನನ್ನ ಹೆಸರು ಖಾಲಿ ಅಕ್ಷತಾ ಅಂತ ಗೊತ್ತುಂಟು, ಶೆಣೈ ನಾಯಕ ಅದು ಇದೆಂತ ಸಹ ಗೊತ್ತಿರಲಿಲ್ಲ. ಇವರೆಂತ ಮಾಡಿದ್ದಾರೆ ಗೊತ್ತುಂಟ, ಅಕ್ಷತಾ ಅಂತ ಇದ್ದಲ್ಲ, ಯಾರು ಅಕ್ಷತಾ ಅಂತ ಗೊತ್ತಿಲ್ಲಲ್ಲ ಇವರು, ಅದಕ್ಕೆ ಇವರೆಂತ ಮಾಡಿದ್ದಾರೆ ಅಂತ ಹೇಳಿದರೆ, ಇದ್ದ ಎಲ್ಲ ಅಕ್ಷತರಿಗೆ ರಿಕ್ವೆಸ್ಟ್ ಕಳಿಸಿದ್ದಾರೆ ಫೇಸ್ಬುಕ್ಕಲ್ಲಿ ಆಯಿತಾ. ಯಾರು ಆಕ್ಸೆಪ್ಟ್ ಮಾಡ್ತಾರೆ ನೋಡುವ ಅಂತೇಳಿ, ಹಾಗೆ ಅಂತ ಗೊತ್ತಿಲ್ಲ. ನಾನಾಗ ಫೇಸ್ಬುಕ್ಕಲ್ಲಿ ಇದ್ದೆ 9th ಯಾರಿಗೆ ಸಹ ಗೊತ್ತಿರಲಿಲ್ಲ ಆಗ. ಸೊ ನಾನು ಸಹ ಅದನ್ನು ನೋಡಿ, ನನಗೆ ಇವರ ಹೆಸರು ನಾನೊಬ್ಬರ ಹತ್ರ ಕೇಳಿದ್ದೆ ಆಯಿತಾ, ಒಂದು ಪರ್ಸನ್ ಹತ್ರ ಇವರ ಹೆಸರೆಂತ ಅಂತ ಹೇಳಿ. ಅವರು ಖಾಲಿ ಗೌತಮ್ ಅಂತ ಹೇಳಿದ್ದಾರೆ, ಮತ್ತು ಮನೆ ವೇಣೂರ್ ಅಂತ ಹೇಳಿದ್ರು ಆಯಿತಾ. ಬಟ್ ಇವರ ಫುಲ್ ಹೆಸರು ಅಂತ ಹೇಳಿದರೆ ಗೌತಮ್ ದಾಸ್ ಅಂತ. ಆ ದಾಸ್ ಉಂಟಂತ ನನಗೆ ಸಹ ಗೊತ್ತಿಲ್ಲ ಆಗ, ಅಷ್ಟೆಲ್ಲ ಯೋಚನೆ ಮಾಡುವಷ್ಟು ನನಗೆ ಗೊತ್ತಿಲ್ಲ. ನಾನು ಸಹ ಹುಡುಕಿದೆ ಫೇಸ್ಬುಕ್ಕಲ್ಲಿ ಗೌತಮ್ ಗೌತಮ್ ಅಂತೇಳಿ. ಈ ಮೋನೆ ಅಂದರೆ ಈ ಫೇಸ್ ಇದ್ದವರು ನನಗೆ ಹುಡುಕುವಾಗ ಸಿಗಲಿಲ್ಲ ನನಗೆ, ಯಾಕಂದರೆ ಇವರ ಹೆಸರು ಆಗ ಗೌತಮ್ ದಾಸ್ ಅಂತ ಇದ್ದದ್ದು ಫೇಸ್ಬುಕ್ಕಲ್ಲಿ. ಮತ್ತೆ ಎಂತ ಆಯ್ತು ಅಂತ ಹೇಳಿದರೆ, ನಾನು ಹೇಳಿದಲ್ಲ ಸ್ಪೋರ್ಟ್ಸ್ ಮೀಟ್ ಅಂತ, ಅಲ್ಲಿ ಇವರು ಹ್ಯಾಂಡ್ ಗೆಸ್ಟರ್ಸ್ ಮಾಡ್ತಾ ಇದ್ರು ನನಗೆ, ನಂಬರ್ ನಂಗೆ ಕೊಡಲಿಲ್ಲ ಆಗ ಸಹ. ತುಂಬ ಭಯ ಆಗ್ತದೆ ನನಗೆ, ನಿಜವಾಗಿ ಹೇಳಬೇಕು, ನನಗೆ ಸಹ ಕ್ರಶ್ ಇತ್ತು, ಇವರಿಗೆ ಸಹ ಕ್ರಶ್ ಇತ್ತು ಆಯಿತಾ. ನೋಡುವಾಗಲೇ ಗೊತ್ತಾಗ್ತಾ ಇತ್ತು. ಅದಾಗಿ ಆ ಸ್ಪೋರ್ಟ್ಸ್ ಮೀಟ್ ಆಗಿ ವಿದಿನ್ 2 or 3 days ಸಮಾವೇಶ ಅಂತ ಹೇಳಿದಲ್ಲ ಆದಿದ್ದದು. ಅದರಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ಸ್ ಕೆಲವರಿದ್ದರು, ನಮ್ಮ ಜಾತಿಯವರು. ಡ್ಯಾನ್ಸ್ ಇತ್ತು ನಮ್ಮದೆಲ್ಲ. ಡ್ಯಾನ್ಸ್ ಎಲ್ಲ ಆಗಿ ನಾವು ಅದು CV ನಾಯಕ್ ಹಾಲಲ್ಲಿ ಇದ್ದದ್ದಾಯ್ತಾ, ಆ ಫಂಕ್ಷನ್ ಇದ್ದದ್ದು. CV ನಾಯಕ್ ಹಾಲ್ ನಿಮಗೆ ಗೊತ್ತುಂಟಲ್ಲ, ಮೇಲೆ ಒಂದು ಫಿಲ್ಮ್ ಟಾಕೀಸ್ ಆಗಿ ಮೇಲೆ ಇತ್ತಲ್ಲ, ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡಿರುವಾಗ ಇವರು ನನ್ನ ಒಂದು ಫ್ರೆಂಡ್ ಹತ್ರ ನನ್ನ ನಂಬರ್ ಕೇಳಿದಾರಂತೆ. ಬಟ್ ಅವರು ಹೇಳಿದ್ರಂತೆ, ನಾನು ನಂಬರ್ ಕೊಡೋದಿಲ್ಲ, ಆಬ್ವಿಯಸ್ಲಿ ಎಲ್ಲ ಅವರಿಗೆ ಮತ್ತೆ ಎಂದಾದ್ರು ಪ್ರಾಬ್ಲಮ್ ಆದರೆ ನಾನು ನಂಬರ್ ಕೊಡೋದಿಲ್ಲ, ನೀನೇ ಅವಳ ಹತ್ರ ಕೇಳು, ನಾನು ಕೊಡೋದಿಲ್ಲ ಅಂತ ಹೇಳಿದಂತೆ. ಅವಾಗ ನನ್ನ ನಂಬರ್ ಇತ್ತು, ಆದರೆ ಸಹ ಕೊಡಲಿಲ್ಲ ಅಂತೆ. ಇವರು ಅಲ್ಲಿ ಸಹ ನನ್ನ ನಂಬರ್ ಕೇಳ್ತಾ ಇದ್ರು ಆಯಿತಾ. ಮತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಅದು ಚಟ್ಟಂಬಡೆನ ಇತ್ತು ನಮಗೆ. ನನಗೆ ಅಂಥದ್ದೆಲ್ಲ ಫುಡ್ ಆಗ ಇಷ್ಟ ಇಲ್ಲ ಆಯಿತಾ. ಸೊ ನಾನು ತಿನ್ನಲಿಲ್ಲ. ಆಗ ಇವರು ಕೇಳೋದು ನನ್ನ ಹತ್ರ ಹಿಂದೆಯಿಂದ, ನಿಂಗೆ ಬೇಡವಾ ಹಾಗೆ ಕೇಳೋದಾಯ್ತಾ. ನನಗೆ ಬ್ಲಷ್ ಆಗ್ತಾ ಉಂಟು ನನಗೆ ಈಗ ಸಹ ಅದೆಲ್ಲ ನೆನೆಸುವಾಗ. ಸೊ ಹಾಗೆ ಕೇಳೋದು ಇವರು. ಅದೆಲ್ಲ ಆಗಿ ನಾವು ಸಹ ಮನೆಗೆ ಬಂದ್ವಿ ಆಯಿತಾ. ನನ್ನ ಹತ್ರ ನನ್ನ ಫ್ರೆಂಡ್ ಬಂದು ಹೇಳಿದ್ಲು, ನಂಬರ್ ಕೇಳಿದ, ನಾನು ಕೊಡಲಿಲ್ಲ ಅಂತ. ನನ್ನ ಮನಸ್ಸಲ್ಲಿ ಫುಲ್ ಒಂಥರ ಬೇಜಾರಾಯ್ತಾ, ಯಾಕೆ ನಂಬರ್ ಕೊಡಲಿಲ್ಲ, ನಾನು ಕೊಡಬೇಕಿತ್ತು. ಆಗ ನನ್ನ ಪರ್ಸ್ನಲ್ ಫೋನ್ ಅಂತ ಇರಲಿಲ್ಲ, ನನ್ನ ಅಮ್ಮಂದು ಫೋನ್ ಇದ್ದದ್ದು ನಿಜವಾಗಿ ಹೇಳಬೇಕಂದ್ರೆ. ಹಾಗೆ ಒಮ್ಮೆ ನನಗೆ ಆಯಿತು, ಪರವಾಗಿಲ್ಲ ಕೊಡಲಿಲ್ಲ ಅಂದರೆ ಸಹ ಇನ್ನೆಲ್ಲೋ ನಾನು ಮತ್ತೆ ಸಿಕ್ಕಿ ಬಿದ್ದೆಲ್ಲ ಮನೇಲಿ ಇಶ್ಯೂ ಆಗೋದು ಬೇಡ ಅಂತ ಹೇಳಿ. ಮತ್ತೆ ಸಹ ನನಗೆ ಮನೆಗೆ ಹೋಗಿ ಸಹ
ತಲೆಯಲ್ಲಿ ಇವರದ್ದೇ ಆಯ್ತಾ, 10th ಇದು ಹಾಲಿಡೇಸ್ ಆಯ್ತಂತ ಇವರದ್ದೇ ನನಗೆ ಫುಲ್ ತಲೆಯಲ್ಲಿ. ಅದಾಗಿ ಪಿ ಯು ಸ್ಟಾರ್ಟ್ ಆಗುವಾಗ ಒಂದು ಪಿ ಯು ಸಿ ಸಹ ಹಾಗೇನೆ ಹೋಯಿತು. ಫಸ್ಟ್ ಪಿ ಯು ಸಿ ಫಸ್ಟ್ ಪಿ ಯು ಸಿ ಹೌದು ಆಗಿ, ಆ ಒಂದು ಡಿಸೆಂಬರ್ ಆರ್ ಜಾನಲ್ಲಿ ನಾನೆಂತ ಮಾಡಿದೆ ಅಂತ ಹೇಳಿದರೆ, ನನಗೆ ಗೊತ್ತಾಯಿತು ಇವರ ಹೆಸರು. ನಾನು ಹೀಗೆ ಹುಡುಕುವಾಗ ಮೆಸೇಜ್ ಲಿಸ್ಟಲ್ಲಿ ಇವರ ಮೆಸೇಜ್ ಬಂದಿದೆ ನನಗೆ ಫೇಸ್ಬುಕ್ಕಲ್ಲಿ, ಹಾಯ್ ಅಂತ ಹೇಳಿ ಬಂದಿದೆ. ಅದು ನಾನು ಅಂದರೆ ಪರ್ಪಸ್ಫುಲ್ ಆಗಿ ಇವರದ್ದು ಹುಡುಕುವಾಗ ನನಗೆ ಸಿಕ್ಕಿದ್ದಲ್ಲ ಹೆಸರು. ನಾನು ಹೀಗೇ ರ್ಯಾಂಡಮ್ ಸ್ವೈಪ್ ಮಾಡ್ತಾ 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 ಮೆಸೇಜಸ್ ನೋಡ್ತಾ ಇರುವಾಗ ನನಗೆ ಇವರ ಮೆಸೇಜ್ ಉಂಟು, ರಿಕ್ವೆಸ್ಟಲ್ಲಿ ಇತ್ತು ಇವರ ಮೆಸೇಜ್. ನನಗೆ ಫುಲ್ ಖುಷಿ ಆಯ್ತಾ ನೋಡಿ, ಹಾಯ್ ಅಂತ ಇತ್ತು. ಹಾಯ್ ಅಂತ 2 ಸತಿ ಏನೋ ಕಳಿಸಿದ್ದಾರೆ ಇವರು. ನನಗೆ ಫುಲ್ ಖುಷಿ ನೋಡಿ. ಅವತ್ತಂತೂ ನಾನು ನಿಜ ಹೇಳ್ತೇನೆ, ಆ ಖುಷಿಯಲ್ಲಿ ಇವರ ನಂಬರನ್ನು ಹಾಕಿದ್ರು ಆಯ್ತಾ ಫೇಸ್ಬುಕ್ಕಲ್ಲಿ. ಇವರ ನಂಬರನ್ನು ಹಾಕಿದ್ದಾರೆ ಫೇಸ್ಬುಕ್ಕಲ್ಲಿ. ನನಗೆ ಸಿಕ್ಕಿತ್ತು ಇವರ ನಂಬರ್. ನಾನೆಂತ ಮಾಡಿದ್ದು, ಸಿಕ್ಕಿದ ಚಾನ್ಸ್ ಅಂತೇಳಿ ಕಾಲ್ ಮಾಡಿದೆ ಆಯ್ತಾ, ಅಮ್ಮನ ಮೊಬೈಲಿಂದ ಕಾಲ್ ಮಾಡಿದ್ದು. ಕಾಲ್ ಮಾಡಿ ಮಾತಾಡಿಲ್ಲ, ನಾನು ರಪ್ಪ ಕಟ್ ಮಾಡಿದ್ದೆ. ಅಂದರೆ 2 ರಿಂಗ್ ಆದ ತಕ್ಷಣ ಕಟ್ ಮಾಡಿದ್ದೆ. ಕಟ್ ಮಾಡಿ ಅದು ಸಹ ನನಗೆ ನೆನಪುಂಟು, ಅರೌಂಡ್ 4:15 ಟೈಮ್ ಆಯಿತಾ ಅದು ಸಂಜೆ. ಸೊ ಇವರು ಕಾಲ್ ಆಗ ಫಸ್ಟಿಗೆ ಮಿಸ್ ಕಾಲ್ ಕೊಟ್ಟದಲ್ಲ ನಾನು, ಇವರು ನನಗೆ ರಿಟರ್ನ್ ಕಾಲ್ ಮಾಡಿ ಈ ನಂಬರಿಂದ ನನಗೆ ಕಾಲ್ ಬಂತಂತ ಹೇಳಿದ್ರು ಆಯಿತಾ. ನಾನೆಂತ ಹೇಳಿದ್ದು ಗೊತ್ತಂತ ಹಾಗೆ ಅವ್ರ ಹತ್ರ, ಯಾರಂತ ಗೊತ್ತಾಯ್ತಾ, ನಾನು ಅಕ್ಷತಾ ಅಂತ ಹೇಳಿದಾಯ್ತಾ. ಇವರು ಯಾವ ಅಕ್ಷತಾ ಅಂತ ಇವರದ್ದು ದರ್ಪ. ನಾನು ಹೀಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನಂತ ಹೇಳಿ, ಮತ್ತೆ ಹೇಳಿದೆ ನಾನು ಅದು ಬೇಕಂತ ಮಾಡಿದಲ್ಲ ಕಾಲ್, ಅದು ಮಿಸ್ ಆಗಿ ನಾನು ಡಯಲ್ ಮಾಡಿದ್ದು ಅಂತ ಹೇಳಿದೆ ಆಯ್ತಾ. ಇವರಿಗೆ ಗೊತ್ತುಂಟಂತೆ ನಾನು ಬೇಕಂತ ಹೇಳಿ ಮಾಡಿದ್ದಂತ. ನನಗೆ ನಿಜ ಹೇಳಲಿಕ್ಕೆ ನನಗೆ ನಾಚಿಕೆ, ಅಂದರೆ ಒಬ್ವಿಯಸ್ಲಿ ಹುಡುಗಿಯಾಗಿ ನಾನೇ ಕಾಲ್ ಮಾಡೋದಂದ್ರೆ ಹಾಗೆಲ್ಲ ಅದು. ಮತ್ತು ಅಲ್ಲಿಂದ ಸ್ಟಾರ್ಟ್ ಆದದ್ದು ಆ್ಯಕ್ಚುಲಿ. ನಾನು ಇವರ ಹತ್ರ ಅಲ್ಲಿಂದ ನಮ್ಮದಿಬ್ಬರು ಸಹ ನಂಬರ್ ಆಬ್ವಿಯಸ್ಲಿ ಎಕ್ಸ್ಚೇಂಜ್ ಆಗಿದ್ದಾಗ ಮೆಸೇಜಸ್ ಕಾಲ್ಸ್ ಎಲ್ಲ ಅಲ್ಲಿಂದ ಸ್ಟಾರ್ಟ್ ಆದದ್ದು. ನಾನು ಹೇಳಿದಾಗೆ ಡಿಸೆಂಬರ್ ಜಾನಲ್ಲಿ ನನಗೆ ಇವರ ನಂಬರ್ ಸಿಕ್ಕಿತ್ತು. ಅವರು ನನಗೆ ಅರೌಂಡ್ ಫೆಬ್ಬಲ್ಲೇ ಪ್ರಪೋಸ್ ಮಾಡಿದ್ದಾರೆ. ನಾನು ಆಕ್ಸೆಪ್ಟ್ ಮಾಡಿರಲಿಲ್ಲ ಆಗ, ನಿಜ ಹೇಳ್ದೆ, ನಾನು ಆಕ್ಸೆಪ್ಟ್ ಮಾಡಿದ್ದೆ. ನಾನು ಆಕ್ಸೆಪ್ಟ್ ಮಾಡಿದ್ದು March 14th, 2015. ಅವತ್ತು ನಾನು, ಮಳೆ ಬರ್ತಾ ಉಂಟು ಜೋರು, ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಸಾರಿ. ಸೊ ಅವತ್ತು ನಾನು ಅವರಿಗೆ ಐ ಲವ್ ಯು ಅಂತ ಹೇಳಿದ್ದು. 2015 ಮಾರ್ಚಿಂದ ಸ್ಟಾರ್ಟ್ ಆದ ಜರ್ನಿ ಈ ತನಕ ಬಂದಿದೆ ಆಯಿತಾ. ತುಂಬ ಮೆಮೊರೀಸ್ ಉಂಟು ನಮ್ಮದಿಬ್ಬರದ್ದು ಮಧ್ಯೆ, ಹೇಳಲಿಕ್ಕೆ ಆಗದಷ್ಟು ಮೆಮೊರೀಸ್ ಉಂಟು. ನಾನು ಹೇಳ್ತೇನೆ, ಇಟ್ ವಾಸ್ ದ ಬೆಸ್ಟ್ ಡೇ ಆಫ್ ಮೈ ಲೈಫ್. ನಾವು ಫಸ್ಟ್ ಮೀಟ್ ಆದದ್ದು ತುಂಬ ಉಂಟಾಯ್ತಾ, ಈ ಥರ ತುಂಬ ಉಂಟು ಮೆಮೊರೀಸ್. ನನ್ನ ಹತ್ರ ಓಲ್ಡ್ ಪಿಕ್ಚರ್ಸ್ ಸಿಕ್ಕಿದೆ, ನಾನು ಅದನ್ನು ಸಹ ಹಾಕ್ತೇನೆ. ಆ್ಯಕ್ಚುಲಿ ಅದೆಲ್ಲ ಪೆನ್ ಡ್ರೈವಲ್ಲಿ ಉಂಟು, ನನಗೆ ಅದನ್ನು ಹುಡುಕುವಷ್ಟು ಪೇಷನ್ಸ್ ನನಗಿಲ್ಲ. ಹಾಗೆ ಅಲ್ಲಿಂದ ಸ್ಟಾರ್ಟ್ ಆದದ್ದು. ನಾನು ನಿಜ ಹೇಳಬೇಕಂದ್ರೆ ನಮ್ಮ ಮನಸ್ಸಲ್ಲಿದ್ದ ಪ್ರೀತಿಯನ್ನು ಕನ್ಸಿಡರ್ ಮಾಡಿದರೆ 2014-13 ಆ ಇಯರ್ ಅಂತ ಅನ್ಕೋಬೋದು. ಬಟ್ ಒಫಿಷಿಯಲ್ ಆಗಿ ನಾವಿಬ್ಬರು ಸಹ ಕಮಿಟ್ ಅಂತ ಆದದ್ದು 2015 ಮಾರ್ಚಲ್ಲಿ. ಮತ್ತು ಅಲ್ಲಾಗುವಾಗ ಸೆಕೆಂಡ್ ಪಿ ಯು ಸಿ ಸಹ ಆಯಿತು. ನಾವು ಮೀಟ್ ಆಗ್ತಾಯಿದ್ವಿ, ಈ ಥರ ಕಾಲೇಜಿಗೆ ಹೋಗೋ ನಾನು ಹೇಳೋದೆಲ್ಲ ಮೀಟ್ ಆಗ್ತಾಯಿದ್ವಿ. ಇನ್ ಬಿಟ್ವೀನ್ ನನ್ನ ಅಪ್ಪನಿಗೆ ಗೊತ್ತಾಯಿತು. ನಾವು ಅಂದ್ಕೊಂಡ್ವಿ ಲೈಕ್ ತುಂಬ ಇಶ್ಯೂಸ್ ಆಗಿತ್ತು. ನಾವು ಅಂದ್ಕೊಂಡ್ವಿ ಬ್ರೇಕಪ್ ಮಾಡಿ ಬಿಡುವ, ಇನ್ನು ಬೇಡ ಇದೆಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ಇಬ್ಬರಿಗೆ ಸಹ ಆಗಲಿಲ್ಲ, ಕಾಲ್ ಮಾಡದೇ ಇರಲಿಕ್ಕೆ ಮಾತಾಡೋದೇ ಇರಲಿಕ್ಕೆಲ್ಲ ಆಗ್ತಾನೆ ಇರಲಿಲ್ಲ. ತುಂಬ ಅಂದರೆ ತುಂಬಾ ಆಗಿದೆ ಆಯಿತಾ. ನಾನು ಅದನ್ನೆಲ್ಲ ಹೇಳಲಿಕ್ಕೆ ಹೋದರೆ ಒಂದು ದಿನವೇ ಬೇಕು. ನನಗೆ ತೀರ ಒಳಗೆ ಹೋಗಿ ಹೇಳಲಿಕ್ಕೆ ಸಹ ನನಗೆ ಬೇಡ, ಯಾಕಂದರೆ ಅದರಲ್ಲಿ ತುಂಬ ಫ್ಯಾಮಿಲಿ ಮೆಂಬರ್ಸ್ ಇನ್ವಾಲ್ವ್ ಆಗಿದ್ದರು. ಅರ್ಥ ಮಾಡ್ಕೊಳ್ಳಿ ನೀವು. ನನಗೆ ನನ್ನ ಪಾರ್ಟ್ ಅಂದರೆ ನನ್ನ ಹಸ್ಬೆಂಡ್, ನನ್ನ ಗೌತಮಿದು ಪಾರ್ಟನ್ನು ಮಾತ್ರ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಲವ್ ಸ್ಟೋರಿ, ಲವ್ ಇಂದ ಮ್ಯಾರೇಜ್ ತನಕ ಆದದ್ದೆಲ್ಲ ಉಂಟಲ್ಲ, ಹೇಳಿಕ್ಕೆ ಹೋದರೆ ತುಂಬಾ ಉಂಟು. ಅಂದರೆ ಅಪ್ಸ್ ಆ್ಯಂಡ್ ಡೌನ್ಸ್ ಅಂತ ಹೇಳ್ಬೋದು. ಇದೆಲ್ಲರ ರಿಲೇಷನ್ಶಿಪ್ಪಲ್ಲಿ ಇರುವಂಥದ್ದು. ಆಬ್ವಿಯಸ್ಲಿ ನಿಮ್ಮ ಪೇರೆಂಟ್ಸಿಗೆ ಗೊತ್ತಾಗುವಾಗ ಅವರಿಗೆ ಅದು ಆ ಥರ ರಿಯಾಕ್ಟ್ ಮಾಡೋದು ಅದು ಕಾಮನ್ ಅಲ್ಲ. ಇಷ್ಟು ವರ್ಷ ದೊಡ್ಡನ್ನು ಮಾಡಿ ನಮ್ಮನ್ನು, ನಾವು ಒಂದು ಹುಡುಗನ ಲವ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಯಾರ ಅಪ್ಪ ಅಮ್ಮನಿಗೆ ಸಹ ಅದು ಬೇಜಾರು ಆಗುವಂಥದ್ದು. ನಾನು ಅಮ್ಮನ ಹತ್ರ ಮೊದಲೇ ಹೇಳಿದ್ದೆ ಮಾತ್ರ, ಮದುವೆ ಆಗೋದಂತ ಇವನನ್ನೇ ಮದುವೆ ಆಗೋದಂತ ನಾನು ಹೇಳಿಬಿಟ್ಟಿದ್ದೆ. ಬಟ್ ಅಮ್ಮ ವಾಸ್ ಲೈಕ್, ನನಗೆ ಅಪ್ಪ ಓಕೆ ಅಂತ ಹೇಳಿದರೆ ನನಗೆ ಸಹ ಓಕೆ, ಹಾಗೆ ಇದ್ದರು. ಮತ್ತು ಅಪ್ಪನಿಗೆ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದರೆ, ಇವರಿಗೆ ಜಾಬ್ ಇಲ್ಲ ಅಂತ. ನಿಮಗೆ ಗೊತ್ತಿರ್ಬೋದು, ಇವರಿಗೆ ಇರೋದು ಅಗ್ರಿಕಲ್ಚರ್, ಜಾಬ್ ಅಂತೆಲ್ಲ. ನಾನು ಓದಿದ್ದೇನೆ ತುಂಬ, ಹೇಗೆ ಜೀವನ ಅದೊಂದು ಟೆನ್ಷನ್ ಇದೆ ಅಪ್ಪನಿಗೆ. ಬಟ್ ಈಗ ಅದೆಲ್ಲ ಎಂತ ಸಹ ಇಲ್ಲ. ಹಿ ನೋಸ್ ದಟ್ ವಿ ಆರ್ ಹ್ಯಾಪಿ. ಎಂತ ಹೇಳೋದು, ಮದುವೆ ಆಗೋ ತನಕ ಸಹ ಇತ್ತು ಅಪ್ಪನಿಗೆ ಆ ಟೆನ್ಷನ್ ಆಯಿತಾ. ನೀವೇ ಎಣಿಸಿ, ಒಂದು ಸಿಟಿ ಲೈಫಿಂದ ನಾನು ವಿಲೇಜ್ ಲೈಫಿಗೆ ಬಂದಿದ್ದೇನೆ ಅಂತ ಹೇಳಿದರೆ
ಇಟ್ಸ್ ನಾಟ್ ಅ ಸ್ಮಾಲ್ ಥಿಂಗ್ ಆಯ್ತಾ, ಅದಕ್ಕೆ ಸಹ ಕೆಲವರು ಹಿಂದೆಯಿಂದ ಹೇಳಿದಾರಂತೆ, ಇವಳೊಬ್ಬಳೆಯ ಇಲ್ಲಿ ಬಂದು ನಿಲ್ಲುದು, ಇವಳೊಬ್ಬಳೆಯ ಇಂಥ ಕೆಲಸ ಮಾಡುದು, ತುಂಬಾ ತುಂಬಾ ಹೇಳಿದ್ದಾರೆ ನನ್ನ ಬಗ್ಗೆ. ಅದು ಬೇಡ ಈಗ. ಬಟ್ ನನ್ಗೆ ಅದು ದೊಡ್ಡದೇ, ನಾನು ಹೇಳ್ತೇನೆ, ನಂಗೆ ಅದು ದೊಡ್ಡದೇ. ಆ, ಮತ್ತೆ ಅಂತ ಹೇಳಿದ್ರೆ ಅಪ್ಪನಿಗೆ ಅದೊಂದು ತುಂಬಾ ಇತ್ತ ಇದೆ, ನಾನು ಸಿಟಿಗೆನೆ ಇದು ಮಾಡ್ಬೇಕು ಅಂದ್ರೆ. ನಾನು ಓದಿದವಳಲ್ಲ ಎಷ್ಟಿದ್ರೆ ಸಹ. ಬಟ್ ಇಲ್ಲಿ ಮದುವೆ ಆಗಿ ಬಂದು ನನಗೆ ಇವರು ಸಪೋರ್ಟ್ ಮಾಡುವ ರೀತಿಯನ್ನು ನೋಡಿ, ಇವನ್ ಹೀಸ್ ವೆರಿ ಹ್ಯಾಪಿ. ಅದರಲ್ಲಿ ಸಹ ಅಪ್ಪನಿಗೆ ಇನ್ನೊಂದೆಂತ ಆದದ್ದು ಗೊತ್ತುಂಟಾ, ಮದುವೆ ಆಯ್ತಲ್ಲ, ನಾನು ಯಾರಿಗೆಲ್ಲ ಗೊತ್ತಿಲ್ಲ, ನಾನು ಮದುವೆ ಆಗಿ, ಮದುವೆ Feb 21st ಆದದ್ದು, ಏಪ್ರಿಲ್ 26ಗೆ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯ್ತಾಯ್ತು ನನಗೆ. ಅದು ಅನ್ಎಕ್ಸ್ಪೆಕ್ಟೆಡ್ ಆಯ್ತಾ, ಅನ್ಎಕ್ಸ್ಪೆಕ್ಟೆಡ್, ಪ್ಲ್ಯಾಂಡ್ ಅಲ್ಲ. ಅದರಿಂದ ಸಹ ಅಪ್ಪನಿಗೆ ಫುಲ್ ಟೆನ್ಷನ್ ಸ್ಟಾರ್ಟ್ ಆಗಿತ್ತು. ಯಾಕಂದ್ರೆ ನನಗೆ ಅವರಿಗಿದ್ದನ್ನು, ನನಗೆ ಮದುವೆ ತಕ್ಷಣ ನನಗೆ ಒಂದು ಜಾಬ್ ಬೇಕು ಅಂತ. ಸೊ ಜಾಬಿನ ಬದಲು ನಾನು ಇಲ್ಲಿ ಪ್ರೆಗ್ನೆಂಟ್ ಆದೆಯಾ, ಆ, ಅದು ಸಹ ಅಲ್ಲಿ ಇದಾಯಿತು. ಬಟ್ ಮಗು ಆದ್ಮೇಲೆ ಅಪ್ಪ ತುಂಬಾ ಖುಷಿಯಲ್ಲಿದ್ದಾರೆ ಆಯ್ತಾ. ಯಾಕಂದ್ರೆ ಒಂದು ಅವರಿಗೆ ಬಾಯ್ ಬೇಬಿ ಬೇಕಂತ ಇತ್ತು. ಇನ್ನು ಅದಕ್ಕೆ ಸಹ ನೀವು ಜೆಂಡರ್ ಬಯಾಸ್ ಅಂತ ಅನ್ಕೋಬೇಡಿ. ಎಂತ ಅಂತ ಹೇಳಿದ್ರೆ, ನಾನು ಮತ್ತೆ ನನ್ನ ತಂಗಿ ಇಬ್ಬರು ಸಹ ಒಂದು ಹೆಣ್ಣು ಮಗು. ಸೊ ಇವನು ಒಂದು ಫಸ್ಟ್ ನಮ್ಮ ಫ್ಯಾಮಿಲಿಯಲ್ಲಿ ಒಂದು ಬಾಯ್ ಬೇಬಿ. ಈಸ್ ವೆರಿ ಹ್ಯಾಪಿ. ಮತ್ತೆ ಗೌತಮ್ ನನಗೆ ಸಪೋರ್ಟ್ ಮಾಡುವ ರೀತಿ ನೋಡಿ, ನನ್ನ ಅಪ್ಪ ಅಮ್ಮ ಎಲ್ಲರೂ ಸಹ ತುಂಬಾ ಖುಷಿಯಲ್ಲಿದ್ದಾರೆ ಆಯ್ತಾ. ಗೌತಮ್ ಆಗ್ಲಿ, ಅತ್ತೆ ಆಗ್ಲಿ, ಮತ್ತೆ ನನಗೆ ಸಿಕ್ಕಿದ ಫ್ಯಾಮಿಲಿ ಸಹ. ನಮ್ಮ ಫ್ಯಾಮಿಲಿ ಅಂದ್ರೆ ನಾನು ಹೇಳುದು ನನ್ನ ಅತ್ತೆ ಮತ್ತೆ ಗೌತಮ್ ಮಾತ್ರ ಅಲ್ಲ, ಚಿಕ್ಕ ಅತ್ತೆ ಚಿಕ್ಕ ಮಾವ ಆಗ್ಲಿ ಎಲ್ಲರೂ ಸಹ ನನಗೆ ಒಂದು ಸಹ ಎಲ್ಲ ವಿಷಯದಲ್ಲಿ ಸಹ ನನಗೆ ಸಪೋರ್ಟ್ ಮಾಡಿಕೊಂಡೇ ಬಂದಿದ್ದಾರೆ. ಒಂದು ಕಷ್ಟ ಅಂತ ಬರುವಾಗ ಬರುದೇ ಫ್ಯಾಮಿಲಿ ಅಲ್ಲ. ಇವರ ಫ್ಯಾಮಿಲಿ ತುಂಬಾ ಚಿಕ್ಕದಾಯ್ತಾ, ನಿಜ ಹೇಳ್ತೇನೆ, ತುಂಬಾ ಚಿಕ್ಕದು. ಇವರ ಅಪ್ಪ ಮತ್ತೆ ಒಬ್ಬ ಚಿಕ್ಕಪ್ಪ ಇವರದ್ದು, ಮತ್ತೆ ಆ ಅದೇ ರಾಹುಲ್ ಗೋಕುಲ್ದು ಅಮ್ಮ, ಅವರು 3 ಜನ ಇರೋದು ಸಿಬ್ಲಿಂಗ್ಸ್. ಚಿಕ್ಕ ಫ್ಯಾಮಿಲಿ. ಒಂದು ಕಷ್ಟ ಅಂತ ಬರುವಾಗ ಬರೋದು ಫ್ಯಾಮಿಲಿ. ಎಲ್ಲ ಸಹ ನನಗೆ ಸಪೋರ್ಟ್ ಮಾಡ್ತಾರೆ, ತುಂಬಾ ಚೆಂದ ಸಪೋರ್ಟ್ ಮಾಡ್ತಾರೆ. ಅದೆಲ್ಲ ನೋಡಿ ಹಿ ಇಸ್ ವೆರಿ ಹ್ಯಾಪಿ. ಆ್ಯಂಡ್ ಇಲ್ಲಿ ತನಕ ಬಂದಿದೆ ನಮ್ಮ ಜರ್ನಿ. ನಾನು ನಮ್ಮ ಮದುವೆ ಎಲ್ಲ ಎಲ್ಲರೂ ಸಹ ಇಷ್ಟಪಟ್ಟೆ ಆದದ್ದು, ಅಂದರೆ ಅಪ್ಪ ಅಮ್ಮನ ನಾವು ಒಪ್ಪಿಸಿ ಆದದ್ದು, ಅದರಲ್ಲಿ ಎಂತ ಸಹ ಇದಿಲ್ಲ. ಬಟ್ ಅಪ್ಪನ ಮನಸ್ಸಲ್ಲಿ ಇತ್ತು, ಅದೊಂದಿತ್ತು, ಸಿಟಿಗೆ ಹೋಗ್ಬೇಕಿತ್ತು ಅಂತೇಳಿ. ಇನ್ನು ಮುಂದೆ ಲೈಫ್ ಹೇಗೆ ಇವಳ್ದು. ಅದರಲ್ಲಿ ಸಹ ಇನ್ನೊಂದು ಕಾಮಿಡಿ ಅಂತ ಗೊತ್ತುಂಟಾ, ನಾನು ಮದುವೆ ಆಗುವಾಗ ಅಂತೆ ಕೆಲವರು ಹೇಳಿದ್ರಂತೆ, ಇವಳದ್ದು ಕಾಲು 2 ತಿಂಗಳು, ಇವಳು 2 ತಿಂಗಳಲ್ಲಿ ಅಲ್ಲಿಂದ ಓಡಿ ಬರ್ತಾಳೆ ಅಂತ. ಅಂದ್ರೆ ಅರ್ಥ ಆಯ್ತಾ, ನಾನು ಮದುವೆ ಆಗಿ ವಿದಿನ್ 2 months ಗೌತಮನ್ನು ಬಿಟ್ಟು ಓಡಿ ಬರ್ತೇನೆ ಅಂತ ಹೇಳಿದ್ರಂತೆ. ಯಾಕೆ ಅಂತಂದ್ರೆ ಗೊತ್ತಿಲ್ಲ, ಜಸ್ಟ್ ಬಿಕಾಸ್ ಇದು ಹಳ್ಳಿ ಅಂತ ಹೇಳಿ. ಅಲ್ಲ, ನೀವೇ ಎನಿಸಿ, ನಾನೊಂದು ಪರ್ಸನ್ ಅನ್ನು 7 to 8 years ಲವ್ ಮಾಡಿ ಮದುವೆ ಆಗಿ, ಮದ್ ಗೊತ್ತು ಡೋರ್ಗಾಲ. ಓಕೆ, ಸೊ ಗೌತಮ್ ಬಂದರು ಹಾಗೆ. ನೀವೆನಿಸಿ, ನಾನೊಂದು ತುಂಬ ಒಂದು ಇಷ್ಟಪಟ್ಟು ಮದುವೆ ಆಗಿದ್ದೇನೆ ಇವರನ್ನು. ಒಂದು 8 years ಲವ್ ಮಾಡಿ ರಿಲೇಶನ್ಶಿಪ್ಪಲ್ಲಿ ಇದ್ದು ಅವರನ್ನು ಬಿಟ್ಟು ಹೋಗ್ಲಿಕ್ಕೆ ನನಗೆ ಹುಚ್ಚ. ನನಗೆ ಗೊತ್ತಿಲ್ವ ನನ್ನ ಲೈಫ್ ಇವರ ಜೊತೆನೆ ಎಂತ ಎಂತ ಇದ್ರೆ ಸಹ. ನಾನು ಹಠ ಮಾಡಿ ಮದುವೆ ಆಗಿದ್ದೇನೆ ಅಂತ ಹೇಳಿದ್ರೆ, ಇನ್ನು ಎಂತ ಕಷ್ಟ ಬಂದ್ರು ಸುಖ ಬಂದ್ರು ಇವನ ಜೊತೆನೆ ಇರ್ಬೇಕಂತ ನನಗೆ ಅಷ್ಟು ಅಕ್ಕಲಿಲ್ವಾ ಹೇಳಿ. ನಾನು ಯಾಕೆ 2 months ಅಲ್ಲಿ ಬಿಟ್ಟು ಹೋಗ್ತೇನೆ. ಹಾಗೆಲ್ಲ ತುಂಬಾ ಆಗಿದೆ ಅಂತೆ ನನ್ನ ಮದುವೆ ವಿಷಯದಲ್ಲಿ ಸಹ. ಎಲ್ಲ ಕೆಲವರು ಎಂತೆಲ್ಲ ಹೇಳಿದಾರಂತೆ. ನಾನು ಅದನ್ನೇ ಹೇಳಿದ್ದು, ನಾನು ವ್ಲಾಗ್ ಮಾಡುವಾಗ ಒಂದು ವಿಡಿಯೋ ಹಾಕಿದ್ದೆ, ನಾವು ಸರಿ ಇದ್ರೆ ಸಹ ಸರಿ ಇಲ್ಲ ಅಂದ್ರೆ ಸಹ ಮಾತಾಡ್ತಾರೆ. ಸೊ ಅದನ್ನು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಹ್ಯೂಮನ್ ಬೀಯಿಂಗ್ಸ್ ಇರೋದೇ ಹಾಗೆ ಅಲ್ಲ. ಆ, ಈಗ ವ್ಲಾಗ್ ಮಾಡೋದಕ್ಕೆ ಸಹ ಹೇಳ್ತಾರಂತೆ, ಮತ್ತೆ ಮನೇಲಿ ಕೆಲಸ ಮಾಡೋದಕ್ಕೆ ಸಹ ಹೇಳ್ತಾರಂತೆ, ಇವಳೊಬ್ಬಳೇ ಇದೆಲ್ಲ ಕೆಲಸ ಮಾಡೋದಂತ. ಮಾತಾಡಿ ಪ್ರಯೋಜನ ಇಲ್ಲ. ಸೊ ಇದೊಂದು ನಮ್ಮ ಲವ್ ಸ್ಟೋರಿ ಆಗಿತ್ತು. ಆ, ಇನ್ನು ಡೀಟೇಲ್ಡ್ ಆಗಿ ನನಗೆ ಜಾಸ್ತಿ ಅಂತ ಸಹ ಹೇಳಲಿಕ್ಕೆ ಇಲ್ಲ. ನಾನು ಹೇಳಿದಾಗೇನೆ ಸಿಂಪಲ್ ಆ್ಯಂಡ್ ಸ್ವೀಟ್ ಲವ್ ಸ್ಟೋರಿ. ಮತ್ತೆ ಹೇಳುವುದಂತ ಹೇಳಿದರೆ, ಗೌತಮ್ದು ವಿಷಯದಲ್ಲಿ ಬಂದರೆ ನಾನು ತುಂಬ ಲಕ್ಕಿ ಇದ್ದೇನೆ. ಯಾಕೆಂತ ಹೇಳಿದರೆ, ಅಂದರೆ ಅವರೊಂದು ಸಪೋರ್ಟ್ ಮಾಡುವ ರೀತಿ. ಈಗ ನಾನು ಕೆಲಸಕ್ಕೆ ಹೋಗುವಾಗ ಅವರು ಮತ್ತು ನನ್ನ ಅತ್ತೆ ಇಬ್ಬರು ಸಹ ಒಂದು ಅವ್ಯನನ್ನು ನೋಡಿಕೊಳ್ಳೋದು ತುಂಬ ಕಷ್ಟ ಆಯ್ತು. ಅಂದರೆ ಈಗ ಈ ಜನರೇಷನ್ ನೀವು ನೋಡ್ಬೋದು, ಒಂದು ಮಕ್ಕಳನ್ನು ನೋಡಿಕೊಳ್ಳುವುದು ಅಂದರೆ ತುಂಬ ಕಷ್ಟ. ಪೋಖ್ರಿ ಇರ್ತಾರೆ ಮಕ್ಕಳು, ಅದು ಸಹ ಬಾಯ್ಸ್ ಆದವರಿಗೆ ಗೊತ್ತಿರ್ಬೋದು, ತುಂಬ ಪೋಖ್ರಿ. ಅದರಲ್ಲಿ ಅವರು ನೋಡಿಕೊಂಡು ಈಚ್ ಫ್ರಮ್ ಡೇ 1, ನಾನು ಹೇಳಿದಾಗೆ 2015ಇಂದ ಇಲ್ಲಿ ತನಕ ಗೌತಮ್ ಅವರು ನನ್ನನ್ನು ಸಪೋರ್ಟ್ ಮಾಡಿ ಬಂದ ರೀತಿಯನ್ನುಂಟಲ್ಲ, ನನ್ನದು ಅದನ್ನು ಯಾವತ್ತೂ ಸಹ ಮರಿಲಿಕ್ಕೆ ಆಗದದ್ದು. ಆ, ನಾನು ತುಂಬ ನನ್ನ ಹತ್ರ ತುಂಬ ಜನ ಕೇಳಿದ್ರು ಆಯ್ತಾ, ನೀನು ಮದುವೆಯಾಗಿ ರಿಗ್ರೆಟ್ ಮಾಡ್ತೀಯಾ ಇಲ್ಲಿ ಬಂದು, ಹಳ್ಳಿಗೆ ಬಂದು, ಅಥವಾ ಈ ಲೈಫಿಗೆ ಅಂತ ಹೇಳಿ. ನಾನು ಈಗ ಸಹ, ಅವತ್ತು ಸಹ ಹೇಳಿದ್ದು ಅದೇ, ಈಗ ಸಹ ಹೇಳುವುದೇ, ನನ್ನ ಡಿಸಿಷನ್ ಮೇಲೆ ನನಗೆ ಯಾವ್ದು ಸಹ ರಿಗ್ರೆಷನ್ ಇಲ್ಲ, ಅಥವಾ ನನಗೆ ರಿಗ್ರೆಟ್ ಇಲ್ಲ. ಐ ಆಮ್ ವೆರಿ ಹ್ಯಾಪಿ ಬಿಕಾಸ್ ಐ ಚೋಸ್ ದಿಸ್ ಲೈಫ್.
ಆ್ಯಂಡ್ ಐ ಚೋಸ್ ಮೈ ಮ್ಯಾನ್. ಸೊ ಹಾಗೆಯೇ ಹಳ್ಳಿಯ ಲೈಫ್ ಸಹ ಈಸಿ ಇಲ್ಲ, ನಾನು ಹೇಳೋ ಹಾಗೆಯೇ. ಸಿಟಿಯಿಂದ ಹಳ್ಳಿಯಲ್ಲಿ ಬಂದು ಇರೋದು ತುಂಬ ಕಷ್ಟನೇ, ಈಸಿ ಅಂತ ಹೇಳೋದಿಲ್ಲ ನಾನು. ಬಟ್ ಇಫ್ ಯು ಆಸ್ಕ್ ಮೀ ಇಫ್ ಯು ಲವ್ ಲೈಕ್ ಡು ಯು ಲವ್ ಸಿಟಿ ಆರ್ ವಿಲೇಜ್ ಅಂತ ಹೇಳಿದರೆ, ನಾನು ವಿಲೇಜ್ ಅಂತಲೇ ಹೇಳೋದು. ಗೌತಮ್ ಎಲ್ಲಿರ್ತಾರೋ ಅಲ್ಲಿ ನನಗೆ ಖುಷಿಯೇ, ನಿಜ ಹೇಳ್ತೇನೆ. ಮತ್ತು ಯಾಕೆ ಅಂತ ಹೇಳಿದರೆ, ಸಿಟಿಯಿಂದ ಹಳ್ಳಿಗೆ ಬಂದು, ಅಂದರೆ ಸಿಟಿಯಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಎಲ್ಲ ಸಹ ತುಂಬ ಈಸಿಲಿ ಆ್ಯಕ್ಸೆಸ್ ಇರ್ತದೆ ಆಯಿತಾ. ಬಟ್ ಹಳ್ಳಿಯಲ್ಲಿ ಹಾಗೆ ಅಲ್ಲ. ನಿಮಗೆ ಅಂದರೆ ಹೇಗೆ ಹೇಳೋದು, ಇಟ್ಸ್ ನಾಟ್ ದ್ಯಾಟ್ ಈಸಿ ಆಯಿತಾ, ಇಟ್ಸ್ ನಾಟ್ ದ್ಯಾಟ್ ಈಸಿ ಅಟ್ ಆಲ್. ಬಟ್ ಒನ್ಸ್ ಯು ಗೆಟ್ ಅಡ್ಜಸ್ಟೆಡ್, ಅಂದರೆ ನೀವು ಅಡ್ಜಸ್ಟ್ ಆದಮೇಲೆ ನಿಮಗೆ ಈ ಲೈಫ್ ನಿಮಗೆ ತುಂಬ ಇಷ್ಟ ಆಗ್ತದೆ. ನನಗೆ ಇಷ್ಟ ಇಲ್ಲಿಯ ನೇಚರ್, ಇಲ್ಲಿಯ ಜನ, ಮತ್ತು ನನ್ನ ಅತ್ತೆ, ನನ್ನ ಫ್ಯಾಮಿಲಿ, ಗೌತಮ್ ಅವರ ಫ್ಯಾಮಿಲಿ, ಗೌತಮ್ ಅವರ ಕಸಿನ್ಸ್ ಆಗಲಿ, ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಸಹ ನನಗೆ ಇಷ್ಟ. ಮತ್ತು ನಮ್ಮ ಫ್ಯಾಮಿಲಿ ಅಂದರೆ ಇಷ್ಟೇ ಅಲ್ಲ ಆಯಿತಾ, ಗೌತಮ್ ಮತ್ತು ಗೌತಮ ಅಮ್ಮ ಮಾತ್ರ ಅಲ್ಲ. ಆ್ಯಕ್ಚುಲಿ ನಾನು ಫುಲ್ ಫ್ಯಾಮಿಲಿ ಇಂಟ್ರೋ ಕೊಡಬೇಕು ನನಗೆ. ಯಾವಾಗ ಅಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಚೌತಿ ಆಗ್ತದೆ, ಗಣೇಶ ಚತುರ್ಥಿ ನಾವು ಸೆಲೆಬ್ರೇಟ್ ಮಾಡ್ತೇವೆ. ನನ್ನ ಮೈಂಡಲ್ಲಿ ಇದ್ದದ್ದು ಹಾಗೆಯೇ ಸ್ಟಾರ್ಟಿಂಗಿಂದ ಸಹ ಎಲ್ಲರನ್ನು, ಯಾಕಂದರೆ ಎಲ್ಲ ಬರೋದು ಸಹ ಅದೇ ಟೈಮಲ್ಲಿ, ಎಲ್ಲರೂ ಸಹ ಒಂದು ಸೇರೋದಂದರೆ ಅದೊಂದೇ ಟೈಮಲ್ಲಿ ಅಂತ ನನಗೆ ಅನಿಸ್ತದೆ. ಅಂದರೆ ನನ್ನ ಸಿಸ್ಟರ್ ಇನ್ ಲಾ, ಅವಳ ಹಸ್ಬೆಂಡ್ ಎಲ್ಲರೂ ಸೇರೋದು ಜಾಸ್ತಿಯಾಗಿ ಅದೇ ಟೈಮಲ್ಲಿ. ಸೊ ಆ ಟೈಮಲ್ಲಿ ಒಂದು ನೀಟಾಗಿ ಎಲ್ಲರನ್ನು ಕೂರಿಸಿ ನನಗೆ ಇಂಟ್ರೋ ಕೊಡಬೇಕಂತ ಉಂಟು. ಬಟ್ ಆಗ ಎಂತ ಆಗ್ತದೆ ಅಂತ ನನಗೆ ಗೊತ್ತಿಲ್ಲ, ನೋಡುವ. ಸೊ ಇಷ್ಟ ಆಗಿತ್ತು ನನ್ನ ಲವ್ ಸ್ಟೋರಿ ವ್ಲಾಗ್. ಗೈಸ್, ಸೊ ಲವ್ ಸ್ಟೋರಿ ಆ್ಯಕ್ಚುಲಿ ಅಷ್ಟೇ ಇದ್ದದಾಯ್ತಾ. ಅಂದರೆ ನಾನು ಹೇಳಿದಾಗೆ ಸಿಂಪಲ್, ಸ್ಪೆಷಲ್ ಎಂತ ಇರಲಿಲ್ಲ. ಸೊ ನಮಗೆ ಅದು ಸ್ಪೆಷಲ್ ಅಂತ ಹೇಳಿದೆಲ್ಲ, ಹಾಗೆಯೇ ನಾರ್ಮಲ್ ಇದ್ದದ್ದು. ಆ್ಯಂಡ್ ಈಗ ಕ್ವಶನ್ ಆ್ಯಂಡ್ ಆನ್ಸರ್ಸಿಗೆ ಹೋಗುವ. ನಾನು ಆ್ಯಕ್ಚುಲಿ ಬರೆದಿಟ್ಟಿದ್ದೇನೆ, ಯಾಕಂದರೆ ಈಗ ಆಲ್ಮೋಸ್ಟ್ ನನ್ನ ಹಸ್ಬೆಂಡ್, ನನ್ನ ಅತ್ತೆದು ಮೊಬೈಲ್ ಎಲ್ಲರೂ ಸಹ ಆಕ್ಯುಪೈ ಆಗಿರ್ತದೆ, ನನಗೆ ಸಿಗೋದು ಕಷ್ಟ ಅದರಲ್ಲಿ ಓದಲಿಕ್ಕೆ. ಸೊ ನಾನೀಗ ಬರೆದಿಟ್ಟು ಓದ್ತಾ ಇದ್ದೇನೆ. ಫಸ್ಟ್, ಸೀಕ್ರೆಟ್ ಬಿಹೈಂಡ್ ಯೋರ್ ಥಿಕ್ ಹೇರ್ ಅಂತೆ. ಎಂಥ ಸೀಕ್ರೆಟ್ ಇಲ್ಲ, ಇದಕ್ಕಿಂತ ಚೆಂದ ಆಯಿತು ನನ್ನ ಹೇರ್. ಮೊದಲು ನನ್ನ ಕ್ಲೋಸ್ಡ್ ಒನ್ಸ್ ಅವರಿಗೆ ಗೊತ್ತಿರ್ಬೋದು, ತುಂಬ ದಪ್ಪ ಇತ್ತಾಯ್ತಾ. ಬಟ್ ಈಗೆಲ್ಲ ಹೋಗ್ತದೆ, ಎಂಥ ಸೀಕ್ರೆಟ್ ಇಲ್ಲ. ನಾನು ಹಾಕ್ತಿದ್ದದ್ದು ಸನ್ಸಿಲ್ಕ್ ಶ್ಯಾಂಪು ಮುಂಚೆ, ಮದುವೆ ಆಗೋಕ್ಕಿಂತ ಮುಂಚೆ. ಅದಾದಮೇಲೆ ಮೀರಾ ಶ್ಯಾಂಪು ಹಾಕೋದು. ರೀಸೆಂಟಾಗಿ ನಾನು ಪಿಲಿಗ್ರಿಮಿಗೆ ಸ್ವಿಚ್ ಮಾಡಿದ್ದೇನೆ, ಬಟ್ ನನಗೆ ನಮ್ಮ ಮೀರಾನೇ ಬೆಸ್ಟ್ ಅಂತ ಅನಿಸ್ತಾ ಉಂಟು. ಹಾಗೆ ಅಂತ ಸೀಕ್ರೆಟ್ ಎಲ್ಲ ಇಲ್ಲ. ಬಟ್ ಈಗ ತುಂಬ ಹೋಗ್ತದೆ ಕೂದಲು, ನಾನು ಎಂತ ಸಹ ಮೇಂಟೈನ್ ಮಾಡೋದಿಲ್ಲ. ಮತ್ತು ಹೇರ್ ಕೇರ್ ರೂಟೀನ್ ಅದೆಲ್ಲ ನನ್ನದು ಎಂತ ಸಹ ಇಲ್ಲ. ಸೊ ಸೀಕ್ರೆಟ್ ಇಲ್ಲ. ನೆಕ್ಸ್ಟ್, ಯೋರ್ ಲವ್ ಸ್ಟೋರಿ ಅದು ಹೇಳಿದ್ದೇನೆ, ನಿಮಗೆ ನೋಡ್ಬೋದು ನೀವು. ಸೊ ನೆಕ್ಸ್ಟ್ ಬಂದಿದೆ, ಬಿಫೋರ್ ಮ್ಯಾರೇಜ್ ಸಿಟಿ ಲೈಫ್, ಆಫ್ಟರ್ ಮ್ಯಾರೇಜ್ ವಿಲೇಜ್ ಲೈಫ್, ವಿಚ್ ಒನ್ ಇಸ್ ಬೆಟರ್? ಡೋಂಟ್ ಆನ್ಸರ್ ಬೋತ್. ಸೊ ಇಫ್ ಯು ಆಸ್ಕ್ ಮೀ ನೌ, ಐ ವುಡ್ ಸೇ ದಟ್ ಈಸ್ ವಿಲೇಜ್ ಲೈಫ್. ಬಟ್ ಬಿಫೋರ್ ಮ್ಯಾರೇಜ್ ಆದರೆ ಇಟ್ ಈಸ್ ಆಬ್ವಿಯಸ್ಲಿ ಸಿಟಿ ಲೈಫ್ ಅಂತ ಹೇಳ್ತೇನೆ. ನನಗೆ ವಿಲೇಜ್ ಲೈಫೇ ಇಷ್ಟ. ಯಾಕಂತ ಹೇಳಿದರೆ ಇಲ್ಲಿ ನಿಜವಾಗಿ ಪೀಸ್ಫುಲ್ ಆಗಿರ್ತದೆ ಆಯಿತಾ. ಎಂತ ಹೇಳೋದು, ಅವೇ ಫ್ರಮ್ ಸಿಟಿ ನಾಯ್ಸ್, ಒಂಥರ ನೆಮ್ಮದಿ. ಬೆಳಗ್ಗೆ ಎದ್ದ ತಕ್ಷಣ ಫುಲ್ ನೇಚರ್, ಮತ್ತು ನನ್ನ ಫೇವ್ರೆಟ್ ಪೀಪಲ್. ಮತ್ತು ಸಿಟಿ ಲೈಫ್ ಅಂತ ಹೇಳಿದರೆ ಇಟ್ ಡಿಪೆಂಡ್ಸ್ ಆನ್ ಪೀಪಲ್ ಆಲ್ಸೋ, ಅಂದರೆ ನಿಮ್ಮ ಸುತ್ತಮುತ್ತಲಿರುವ ಜನರ ಮೇಲೆ ಸಹ ಡಿಪೆಂಡ್ ಆಗ್ತದೆ. ಸೊ ನನಗೆ ವಿಲೇಜ್ ಲೈಫೇ ಇಷ್ಟ. ನೆಕ್ಸ್ಟ್, tell me about your life before marriage, how it was, and after marriage, how your life changed. Again, out there, same question. Did you change after marriage or no? Or you're the same person the way you were before marriage? Because my life changed a lot after marriage. I can feel it. The way I was before marriage, now it's absolutely opposite. That's why I wanted to know your life has changed or it's the same like before. Because you know your husband before marriage only. So yours is love marriage, right? So tell me about your beautiful journey. Such a good question ಆಯಿತಾ. ನಿಜ ಹೇಳಬೇಕಂತ ಹೇಳಿದರೆ, ಮೈ ಲೈಫ್ ಬಿಫೋರ್ ಮ್ಯಾರೇಜ್ ವಾಸ್ ಆಲ್ಸೋ ವೆರಿ ಗುಡ್. ನಾನು ಸಿಟಿಯಲ್ಲಿದ್ದದ್ದು, ನನ್ನ ಪೇರೆಂಟ್ಸ್ ಸಪೋರ್ಟಿವ್ ಇದ್ದರು. ನನ್ನ ಅಪ್ಪ ನನ್ನನ್ನು ಹೇಗೆ ಬೆಳೆಸಿದ್ರಂದರೆ, ನನ್ನ ಮನೇಲಿ ನಾನೊಂದು ಗಂಡು ಮಗ ಇದ್ದಾಗೆ. ದೋ ವಿ ಬೋತ್ ವೇರ್ ಗರ್ಲ್ಸ್, ನಾನು ನನ್ನ ಮನೇಲಿ ಗಂಡು ಮಗ ಇದ್ದ ಹಾಗೆ. ಅಪ್ಪ ಎಂಥ ಕೆಲಸ ಹೇಳಿದರೆ ಸಹ ನಾನೇನು ಮಾಡೋದು, ಅಪ್ಪಂದೆ ಆಲ್ಮೋಸ್ಟ್ ಎಲ್ಲ ಕೆಲಸಕ್ಕೆ ನಾನೇ ಆಯಿತಾ. ನಾನು ತುಂಬ ಚುರುಕು ಅಂತಾರ, ನಾನು ಎಂತ ಮಾಡಲಿಕ್ಕೆ ಸಹ ರೆಡಿ, ಇಲ್ಲಿ ಹೋಗಿ ಬರಲಿಕ್ಕೆ ಸಹ ರೆಡಿ, ಹಾಗೆ ನಾನು. ಸೊ ಅಂಥ ಲೈಫ್ ಇದ್ದದ್ದು ನನಗೆ. ಮತ್ತು ಎಜುಕೇಷನ್ ವಿಷಯದಲ್ಲಿ ಸಹ ಅಷ್ಟೇ, ನನ್ನ ಅಪ್ಪ ನನ್ನನ್ನು ತುಂಬ
ಪ್ಯಾಂಪರ್ ಮಾಡಿದ್ದಾರೆ, ಒಳ್ಳೆ ಎಜುಕೇಷನ್ ನನಗೆ ಮತ್ತು ನನ್ನ ತಂಗಿಗೆ ಇಬ್ಬರಿಗೆ ಪೋಸ್ಟ್ ಗ್ರ್ಯಾಜುಯೇಷನ್ ಮಾಡಿಸಿದ್ದಾರೆ. ಸುಲಭ ಇಲ್ಲ ಆಯಿತಾ, ಸುಲಭ ಇಲ್ಲ ಈಗದು ಲೈಫಲ್ಲಿ. ನಾವೊಂದು ಬಾಡಿಗೆ ಮನೇಲಿದ್ದು ಎಜುಕೇಷನ್ ಮಾಡಿಸಿ ಮದುವೆ ಆದಂಥ ಸುಲಭ ಇಲ್ಲ. ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಗೊತ್ತಿರ್ಬೋದು. ಮತ್ತು ನನ್ನನ್ನು ತುಂಬ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದ್ದಾರೆ ಆಯಿತಾ ನನ್ನಪ್ಪ. ನಾನು ಹೇಗೆ ಗೊತ್ತುಂಟ, ನಾನು ಎಮ್.ಕಾಮ್ ಮಾಡ್ತಿದ್ದಾಗಲೇ ನಾನು ಟ್ಯೂಷನ್ ಎಲ್ಲ ತೆಗೆದು ನನ್ನ ಅರ್ನಿಂಗ್ಸನ್ನು ನಾನು ನೋಡಿಕೊಳ್ತಾ ಇದ್ದೆ ಆಲ್ಮೋಸ್ಟ್. ಸೊ ಲೈಫ್ ಬಿಫೋರ್ ಮ್ಯಾರೇಜ್ ವಾಸ್ ಆಲ್ಸೋ ಗುಡ್. ಆಬ್ವಿಯಸ್ಲಿ ಎಲ್ಲ ಹೆಣ್ಣು ಮಕ್ಕಳದು ಲೈಫ್ ಆಫ್ಟರ್ ಮ್ಯಾರೇಜ್ ಚೇಂಜ್ ಆಗುವಂಥದ್ದೇ, ನನ್ನದೊಬ್ಬಳ್ದು ಅಂತಲ್ಲ, ಎಲ್ಲರದು ಸಹ ಚೇಂಜ್ ಆಗ್ತದೆ. ಅದರಲ್ಲಿ ಸಹ ನೀವು ಕೇಳಿದ್ದೀರಾ, ನಿನಗೆ ಮೊದಲೇ ಗೌತಮ್ ಗೊತ್ತಿದ್ದ ಅಲ್ಲ, ಸೊ ನಿನಗೆ ಹೇಗೆ ಅದು ಅಂತ ಹೇಳಿ. ಹೌದು, ನನ್ನದು ಅದೊಂದು ಪ್ಲಸ್ ಪಾಯಿಂಟ್. ಈಗ ಅರೇಂಜ್ ಮ್ಯಾರೇಜಲ್ಲಿ ನಿಮಗೆ ಅಂದರೆ ಗೊತ್ತಿರೋದಿಲ್ಲಲ್ಲ, ಎಷ್ಟು ನೀವು ಫೋನಲ್ಲಿ ಮಾತಾಡಿದ್ರೆ ಸಹ ಹೇಗೆ ಅಂತ ಗೊತ್ತಿರೋಲ್ಲ. ಬಟ್ ನಾನು ಇವರನ್ನೊಂದು 8 ಇಯರ್ಸಿಂದ ನೋಡಿಕೊಂಡು ಬಂದದ್ದರಿಂದ ನನಗೆ ಇವರ ನೇಚರ್, ಇವರ ಫ್ಯಾಮಿಲಿ ಎಲ್ಲ ಗೊತ್ತಿತ್ತು. ಆ್ಯಂಡ್ ಇವರ ಪ್ರೋಸ್ ಆ್ಯಂಡ್ ಕಾನ್ಸ ನನಗೆ ಗೊತ್ತಿತ್ತು. ನಾನು ಹೇಳ್ತಾ ಇಲ್ಲ ಇವರಿಗೆ ಕೋಪವೇ ಬರೋದಿಲ್ಲ, ಅಂದರೆ ಇವರು ನಮ್ಮಿಬ್ಬರ ಮಧ್ಯೆ ಜಗಳವೇ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನಗೆ ಎಲ್ಲ ಗೊತ್ತಿತ್ತು, ಎಲ್ಲ ಗೊತ್ತಿದ್ದೇ ನಾನು ಈ ಲೈಫನ್ನು ಚೂಸ್ ಮಾಡಿದ್ದು. ಸೊ ಇಲ್ಲಿ ಬರುವಾಗ ನಾವು ನಿಜವಾಗಿ ಮೆಂಟಲಿ ಸಹ ನಾವು ಅಷ್ಟೇ ಪ್ರಿಪೇರ್ ಆಗಬೇಕಾಯ್ತು. ನಾವಂದರೆ ಒಂದು ಆ ಲೈಫಿಂದ ಈ ಲೈಫಿಗೆ ಸೆಟ್ ಆಗಲಿಕ್ಕೆ ಅದು ಸಹ ನೀವೇ ಚೂಸ್ ಮಾಡಿದ್ದೀವಿ. ನಾಳೆ ದಿನ ಎಂಥಾದ್ರು ಪ್ರಾಬ್ಲಮ್ ಆದರೆ, ನನ್ನ ಅಪ್ಪ ಒಂದೇ ಹೇಳಿದ್ದು ನನ್ನ ಹತ್ರ, ಎಂಥಾದ್ರು ಪ್ರಾಬ್ಲಮ್ ಆದರೆ ಅದರ ಜವಾಬ್ದಾರಿ ನೀನೇ ನೋಡ್ಕೋಬೇಕು, ನೀನೇ ಹ್ಯಾಂಡಲ್ ಮಾಡಬೇಕು ಅಂತ. ಸೊ ಅದಕ್ಕೆ ಎಲ್ಲ ನೀವು ಪ್ರಿಪೇರ್ ಆಗಬೇಕು. ಹಾಗೆಯೇ ನಿಮ್ಮ ಪಾರ್ಟ್ನರ್ ಸಪೋರ್ಟ್ ಸಹ ತುಂಬ ಇಂಪಾರ್ಟೆಂಟ್, ಮತ್ತು ನಿಮ್ಮ ಫ್ಯಾಮಿಲಿ ಸಹ ತುಂಬ ಇಂಪಾರ್ಟೆಂಟ್. ಇದು ನಿಮ್ಮ ಒಬ್ಬಳಿಂದ ಸಾಧ್ಯ ಇಲ್ಲ. ನಿಮ್ಮ ಫ್ಯಾಮಿಲಿ ಏನಾದರೂ ಒಂದು ಸಪೋರ್ಟಿವ್ ಇಲ್ಲದೆ ಖರಾಬಿದ್ದರೆ ತುಂಬ ಕಷ್ಟ ಉಂಟು ಲೈಫ್ ಲೀಡ್ ಮಾಡಲಿಕ್ಕೆ. ಬಟ್ ನಿಮ್ಮ ಹಸ್ಬೆಂಡ್, ಮೇಯ್ನಾಗಿ ನಿಮ್ಮ ಹಸ್ಬೆಂಡ್ ನಿಮ್ಮ ಜೊತೆ ಇದ್ದರೆ ನಿಮಗೆ ಎಂಥ ಸಹ ಸಾಧಿಸ್ಬೋದು. ಸೊ ನನ್ನ ಲೈಫ್ ಆಫ್ಟರ್ ಮ್ಯಾರೇಜ್ ಇಟ್ಸ್ ಗುಡ್. ನಾನು ಹೇಳ್ತೇನೆ ಇಟ್ಸ್ ಗುಡ್. ಇಟ್ ಹ್ಯಾಸ್ ಚೇಂಜ್ ಇನ್ ಮೆನಿ ವೇಸ್. ಯಾಕಂದರೆ ನನಗೆ ಮುಂಚೆ ಇದ್ದ ಜವಾಬ್ದಾರಿಗಿಂತ ಸಹ ಈಗ ಜಾಸ್ತಿ ಆಗಿದೆ ಜವಾಬ್ದಾರಿ. ಒಂದು ಮಗ, ಅದು ಸಹ ನಾನು 23 ಇಯರ್ಸಲ್ಲಿ ಮದುವೆ ಆಗಿ ಅದೇ ಇಯರಲ್ಲಿ ಪ್ರೆಗ್ನೆಂಟ್ ಆಗಿ ಮಗುವಾಗಿ ತುಂಬ ಜವಾಬ್ದಾರಿ ಉಂಟಾಯ್ತು. ಅಂದರೆ ತುಂಬ ಜವಾಬ್ದಾರಿ ತಲೆ ಮೇಲೆ ಬಂತು. ಮಗು ಇದು ಅದು ಇದು ಅಂತ ಹೇಳಿ ಮೆಂಟಲಿ ತುಂಬ ವೀಕ್ ಆಗಿದ್ದೆ. ಮ್ಯಾರೇಜ್ ಆದ ಇಯರ್ ಉಂಟಲ್ಲ, ನಾನು ಯಾವಾಗ ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು, ನನಗೆ ಆ್ಯಕ್ಚುಲಿ ಕೆಲಸ ಬೇಕಿತ್ತು, ತುಂಬ ಬೇಗ ಇತ್ತು ಪ್ರೆಗ್ನೆನ್ಸಿ, ಅದು ಸಹ ಅನ್ಎಕ್ಸ್ಪೆಕ್ಟೆಡ್, ನಮ್ಮದು ಪ್ಲ್ಯಾಂಡ್ ಅಲ್ಲ. ತುಂಬ ವೀಕ್ ಆಗಿದ್ದೆ ಮೆಂಟಲಿ. ತುಂಬ ಚೇಂಜ್ ಆಗಿದೆ ಲೈಫ್ ಮದುವೆ ಆದಮೇಲೆ. ಬಟ್ ಬೋತ್ ಇನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ವೇಸ್ ಚೇಂಜ್ ಆಗಿದೆ. ಸೊ ಆಗೋದೆಲ್ಲ ಒಳ್ಳೆಯದಕ್ಕೇ, ಎಲ್ಲದಕ್ಕೆ ಸಹ ಅಡ್ಜಸ್ಟ್ ಆಗಲೇಬೇಕು. ಲೈಫ್ ಒಂದೇ ರೀತಿಯಲ್ಲಿ ಇರೋದಿಲ್ಲಲ್ಲ, ಯಾರದ್ದು ಸಹ ಯಾವ ಮನುಷ್ಯನ ಸಹ ಲೈಫ್ ಇವತ್ತಿದ್ದ ಹಾಗೆ ನಾಳೆ ಇರೋದಿಲ್ಲ. ಸೊ ಎರಡೂ ರೀತಿಯಲ್ಲಿ ಸಹ ನನಗೆ ಚೇಂಜ್ ಆಗಿದೆ. ಬಟ್ ಐ ಆಮ್ ಹ್ಯಾಪಿ ನೌ, ಒಂಚೂರು ನೆಮ್ಮದಿ ಉಂಟು ಹಾಗೆ. ನೆಕ್ಸ್ಟ್ ಟೆಲ್ ಅಸ್ ಯುವರ್ ಲವ್ ಸ್ಟೋರಿ, ಅದು ಸಹ ಆಗಿದೆ. ಲವ್ ಸ್ಟೋರಿ ವ್ಲಾಗ್ ಅದು ಸಹ ಹಾಗೆ ಹೇಳಿದೆ. ಸೆಕೆಂಡ್ ಬೇಬಿ ಕೆದ್ವ ಅಕ್ಕ, ನನಗೆ ಗೊತ್ತಿತ್ತು ಇಂಥ ಒಂದು ಕ್ವೆಶನ್ ಬಂದೇ ಬರ್ತದೆ. ಅಂದರೆ ಸೆಕೆಂಡ್ ಬೇಬಿ ಯಾವಾಗ ಅಂತ ಸದ್ಯಕ್ಕೆ ಎಂಥ ಸಹ ಪ್ಲ್ಯಾನ್ಸೇ ಇಲ್ಲ. ನಮ್ಮ ಲೈಫಲ್ಲಿ ತುಂಬ ಕಮಿಟ್ಮೆಂಟ್ಸ್ ಉಂಟು. ಯಾಕಂದರೆ ಫಸ್ಟ್ ಒನ್ ನಾನು ಹೇಳಿದಾಗೆ, ಫಸ್ಟ್ ಒನ್ ಸಹ ಅನ್ಎಕ್ಸ್ಪೆಕ್ಟೆಡ್, ನಮ್ಮದು ಪ್ಲ್ಯಾಂಡ್ ಅಲ್ಲ. ಸೊ ಸದ್ಯಕ್ಕೆ ಎಂಥ ಸಹ ಇಲ್ಲ. ಅದು ಬೇಕಾ ಬೇಡ ಅಂತ ಸಹ ನಾವು ಅದನ್ನು ಮುಂದೆ ಯೋಚನೆ ಮಾಡ್ತೇವೆ ಅಂತ ಹೇಳಿ ನನಗೆ ಕೆಲವು ಡ್ರೀಮ್ಸ್ ಉಂಟು. ಅದರಲ್ಲಿ ಮೇನ್ ನನ್ನ ತಂಗಿಯ ಮದುವೆ, ಅಪ್ಪನಿಗೆ ಹೆಲ್ಪ್ ಮಾಡಬೇಕು ನನಗೆ. ಸೊ ಅದೆಲ್ಲ ಆಗೋ ತನಕ ಇದೆಲ್ಲ ಎಂಥ ಸಹ ಇಲ್ಲ. ಮತ್ತು ನನಗೆ ಗೊತ್ತಿಲ್ಲ, ಎಲ್ಲ ದೇವರ ಇಚ್ಛೆ ಅಂತಲೇ ಹೇಳ್ಬೋದು. ಬಟ್ ಈಗ ಇಲ್ಲ. ಸೊ ಈ ಕ್ವಶನ್ ಇನ್ನು ನನಗೆ ಬೇಡ ಆಯಿತಾ ಪ್ಲೀಸ್. ಅಂದರೆ ಒಳ್ಳೆ ರೀತಿಯಲ್ಲಿ ಹೇಳೋದು, ಬಟ್ ನನಗೆ ಇದು ಬೇಡ ಪ್ಲೀಸ್ ಅಷ್ಟೇ. ಓಕೆ. ನೆಕ್ಸ್ಟ್, ಡು ಯು ಲವ್ ಯುವರ್ ಸಿಸ್ಟರ್ ಅಂತೆ. ಇದು ನನ್ನ ತಂಗಿಯ ಕೆಲಸ. ಐ ಡೋಂಟ್ ಲವ್ ಯು. ನೆಕ್ಸ್ಟ್ ಇನ್ನೊಬ್ಳು ಫ್ರೆಂಡ್ ಕೇಳಿದ್ಲು, ಡು ಯು ಲವ್ ಯುವರ್ ಬೆಸ್ಟ್ ಫ್ರೆಂಡ್. ಕೋರ್ಸ್ ದ್ಯಾಟ್ಸ್ ಮೀ ಅಂತ ಹೇಳಿ. ಅದು ನನ್ನ ಬೆಸ್ಟ್ ಫ್ರೆಂಡ್ ಸುಷ್ಮಾ ಕಾಮತ್ ಆಯಿತಾ. ನಾನು ಅವಳ ಜೊತೆ ಜಾಸ್ತಿ ವ್ಲಾಗ್ಸ್ ಆಗಲಿ ಅವಳನ್ನ ಫೋಟೋಸಲ್ಲೆಲ್ಲ ಇರೋದಿಲ್ಲ, ಯಾಕಂದರೆ ಅವಳಿರೋದು ಬ್ಯಾಂಗ್ಳೂರಲ್ಲಿ. ದೋ ವಿ ಡೋಂಟ್ ಮೀಟ್ ಈಚ್ ಅದರ್ ಆಫನ್, ನಾವಿಬ್ಬರು ತುಂಬ ಒಂಥರ ಸೋಲ್ಮೇಟ್ಸ್ ಆಯಿತಾ. ನಾನು ಬೇಜಾರಿರುವಾಗ ಅವಳಿಗೆ ಗೊತ್ತಾಗ್ತದೆ, ಅವಳು ಬೇಜಾರಿರುವಾಗ ನನಗೆ ಗೊತ್ತಾಗ್ತದೆ. ನಮ್ಮದಿಬ್ಬರದ್ದು ಕಾಂಟ್ಯಾಕ್ಟ್ ಜಾಸ್ತಿ ಇಲ್ಲ, ಮೀಟ್ ಇಲ್ಲ, ಎಂತ ಇಲ್ಲ, ಮೆಸೇಜ್ ಅಪರೂಪಕ್ಕೆ. ಬಟ್ ನಾವಿಬ್ಬರು ಸಹ ತುಂಬ ಕ್ಲೋಸ್. ಅವಳನ್ನು ನನ್ನ ಲೈಫಲ್ಲಿ ತುಂಬ ನಾನು ಲಕ್ಕಿ ಪರ್ಸನ್ ಆಯಿತಾ ಅವಳು ಸಿಗಬೇಕಂದ್ರೆ. ಸೊ ಮುಂದೆ ಅವಳು ಸಿಗುವಾಗ ನಾನು ನಿಮಗೆ ಆಬ್ವಿಯಸ್ಲಿ ನಾನು ತೋರಿಸ್ತೇನೆ. ಬಟ್ ಶಿ ಈಸ್ ಸಚ್ ಅ ಜೆಮ್ ಇನ್ ಮೈ ಲೈಫ್. ನೀವು ಯಾರು ಸಹ ನೋಡಿರ್ಲಿಕ್ಕಿಲ್ಲ, ನಾನು ವ್ಲಾಗ್ ಸ್ಟಾರ್ಟ್ ಮಾಡೋದು ಅಂತ ಅಲ್ಲ, ನಾನು ಅವಳ ಮೀಟ್ ಆಗೋದೇ ಮೇ ಬಿ ಅವಳ ಮದುವೆಗೇ ಲಾಸ್ಟ್ 2-3 ಇಯರ್ಸ್ ಆಯಿತು. ಮದುವೆಗೇ ಲಾಸ್ಟ್ ನಾನು ಸಿಕ್ಕಿದ್ದು ಅವಳದು. ಸೊ ಇಷ್ಟೇ ಸ್ವಲ್ಪ ಬಂದದ್ದು ಕ್ವಶನ್ಸ್, ಪರವಾಗಿಲ್ಲ. ಐ ಆಮ್ ಹ್ಯಾಪಿ. ಅಟ್ಲೀಸ್ಟ್ ಇಷ್ಟಾದರೂ ಕೇಳಿದ್ರಲ್ಲ ನೀವು. ಇನ್ನು ಮುಂದೆ ಸಹ ಇಂಥದ್ದು ಮಾಡುವ, ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗುವಾಗ. ಇಷ್ಟೇ ಆಗಿತ್ತು.
ಇನ್ನು ಎಂಥವ್ರು ಇದೆ ನೀವು ಕೇಳಿ ನನಗೆ ಕಮೆಂಟ್ಸಲ್ಲಿ, ಮುಂದೆ ವ್ಲಾಗ್ಸಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತೇನೆ. ಸೊ ಯಾರೆಲ್ಲ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್, ಗುಡ್ ನೈಟ್.